ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೊಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ರಿ ಅಗ್ನಿವೀರ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ 2024ರಲ್ಲಿ. ಸೊ ಇವತ್ತಿನ ದಿನ ನಾವೇನು ಡಿಸ್ಕಷನ್ ಮಾಡ್ತಾ ಇದೀವಪ್ಪ ಅಂದ್ರೆ ಅಗ್ನಿವೀರ ಒರಿಜಿನಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮತ್ತು ಸರ್ ಇನ್ನೊಬ್ರು ಸೈನ್ಸ್ ಸರ್ ಎಲ್ಲರೂ ಸೇರಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸರ್ ಇವಾಗ ಜಿಕೆ ಕ್ಲಾಸ್ನ ಡಿಸ್ಕಷನ್ ಮಾಡ್ತಾರೆ. ಜಿಕೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, 15 ಕ್ವಶನ್ಗಳು ಕೂಡ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಸರ್ ಹೆಸರು ಗಿರೀಶ್ ಅಂತ. ಇವತ್ತಿನ ದಿನ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಬಂದಿದ್ದಾರೆ. ಆಲ್ರೆಡಿ ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ಗಳನ್ನು ಕೂಡ ಹೇಳ್ತಾ ಇದ್ರು ಸರ್. ಓಕೆ ಸರ್, ಇಲ್ಲಿ ಇವ್ರಿಗೆ ಫಸ್ಟ್ ನೀವು ಎಕ್ಸಾಮ್ಗೆ ಹೋದ್ರಂದ್ರೆ ಒಂದು ಪಾಸ್ವರ್ಡ್ ಯೂಸರ್ ಐ ಡಿ ಕೊಟ್ಟಿರ್ತಾರೆ. ಅದನ್ನು ನೀವೇನು ಮಾಡ್ಬೇಕು, ಹಾಕಿದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ಹೋಗಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಅಗ್ನಿವೀರ ಎಕ್ಸಾಮು ಇಂಗ್ಲೀಷ್ ಅಥವಾ ಹಿಂದಿ ಒಳಗಿರ್ತದೆ. ಎಲ್ಲರೂ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ರೂವ್ ಕೊಟ್ಟು ಐ ಆಮ್ ರೆಡಿ ಟು ಬಿಗಿನ್ ಅಂತ ಬಂದ ನಂತರ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಬರುತ್ತೆ. ಇದರಲ್ಲಿ ಜನರಲ್ ನಾಲೆಜು, ಜನರಲ್ ಸೈನ್ಸು, ಮ್ಯಾಥ್ಸು, ಲಾಜಿಕಲ್ ರೀಸನಿಂಗು, ನಿಮ್ಗೆ ಯಾವ ಸೆಕ್ಷನ್ ಬೇಕೋ ಆ ಸೆಕ್ಷನ್ ಒಳಗೆ ಹೋಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಜಿ ಕೆನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಎಕ್ಸಾಮ್ದಾಗ ಎಲ್ಲರೂ ಏನು ಮಾಡಿ ಜಿ ಕೆನ ಸ್ಟಾರ್ಟ್ ಮಾಡಿರಿ, ಅಂದ್ರೆ ನಿಮ್ಮದು ಮೂಡ್ ಖರಾಬ್ ಆಗೋದಿಲ್ಲ. ಅದನ್ನು ಬಿಟ್ಟು ಡೈರೆಕ್ಟಾಗಿ ಮ್ಯಾಥ್ಸಿಗೆ ಹೋದ್ರಂದ್ರೆ ಆನ್ಸರ್ ಬಿಡ್ಸಕ್ಕೆ ಬರ್ಲಿಕ್ಕಂದ್ರೆ ಸುಮ್ಮನೆ ನಿಮ್ಗೆ ಏನಾಗ್ತೈತಪ್ಪ ಅಂದ್ರೆ ಎಕ್ಸಾಮ್ ಟಫ್ ಆಯ್ತು ಅನಿಸ್ಬಿಡ್ತೈತಿ. ಸೊ ಅದಕ್ಕೆ ನೀವೆಲ್ಲ ಏನು ಮಾಡಿರಿ, ಜಿ ಕೆ ಸೆಕ್ಷನಿಂದ ಸ್ಟಾರ್ಟ್ ಮಾಡ್ರೆ ಬೆಸ್ಟ್ ಆಗ್ತದೆ. ಸೊ ಇವಾಗ ಆನ್ಸರ್ಗಳನ್ನ ನೋಡ್ಕೋತಾ ಹೋಗೋಣ. ಸರ್ ಮತ್ತು ನಾವು ಕೊಡಿ ಜಿ ಕೆ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಸೈನ್ಸ್ ಸರ್ ಬರ್ತಾರೆ. ಸೊ ಮೊದಲನೇ ಕ್ವಶನ್ ಏನದ ಸರ್ ನೋಡೋಣ. ಡ್ಯಾಶ್ ವಾಸ್ ದ ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿ ಫೌಂಡರ್ ಸ್ಥಾಪನೆ ಮಾಡಿದ್ದು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಮತ್ತೆ ಭಗತ್ ಸಿಂಗ್ ಅಂತ ಇದೆ. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಟಾರ್ಟ್ ಮಾಡಿದ್ದು ಮೋಹನ್ ಸಿಂಗ್ ಅಂತ, ಬಟ್ ಕೊಟ್ಟಿರೋ ಆಪ್ಷನ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಹೂ ಇಸ್ ಪ್ರೆಸೆಂಟ್ಲಿ ದ ಫಾರಿನ್ ಮಿನಿಸ್ಟರ್ ಆಫ್ ಇಂಡಿಯಾ? ಸೊ ಆಪ್ಷನ್ಸ್ ಎ.ಕೆ. ಆಂಟೋನಿ, ಸ್ಮೃತಿ ಇರಾನಿ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ. ಸೊ ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆನ್ಸರ್ ಇಲ್ಲ. ಈಗ ಅಟ್ ಪ್ರೆಸೆಂಟ್ ಇರೋದು ಡಾಕ್ಟರ್ ಜಯಶಂಕರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3, ಹೂ ರೋಡ್ ದ ಅರ್ಥಶಾಸ್ತ್ರ? ಅರ್ಥಶಾಸ್ತ್ರ ಬುಕ್ ಅನ್ನು ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ ಬಾಣಭಟ್ಟ, ಆರ್ಯಭಟ್ಟ ಅಂಡ್ ಚಾಣಕ್ಯ ಮತ್ತೆ ನನ್ ಆಫ್ ದ ದೀಸ್ ಅಂತ ಇದೆ. ಸೊ ಈ ಅರ್ಥಶಾಸ್ತ್ರ ಬರೆದವರು ಚಾಣಕ್ಯ. ಸೊ ಇವರನ್ನ ವಿಷ್ಣುಗೋಪ ಮತ್ತೆ ಕೌಟಿಲ್ಯ ಅಂತಾನು ಕೂಡ ಕರೀತಾರೆ. ಕ್ವಶನ್ ನಂಬರ್ 4, ದ ಜಲಿಯನ್ ವಾಲಾಬಾಗ್ ಈಸ್ ಲೊಕೇಟೆಡ್ ಇನ್? ಜಲಿಯನ್ ವಾಲಾಬಾಗ್ ಅನ್ನೋ ಪ್ಲೇಸ್ ಎಲ್ಲಿ ಲೊಕೇಟ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಅಲ್ಲಿ ಕೇಳಲಾಗಿದೆ. ಸೊ ಆಪ್ಷನ್ಸ್ ಫಿರೋಜ್ಪುರ್, ಗಾಂಧಿನಗರ್, ಪೆಶಾವರ್ ಅಂಡ್ ಅಮೃತ್ಸರ್. ಸೊ ಈ ಒಂದು ಜಲಿಯನ್ ವಾಲಾಬಾಗ್ ಅನ್ನೋ ಪ್ಲೇಸ್ ಬರೋದು ಆಪ್ಷನ್ ಬಿ, ಅಮೃತ್ಸರ್. ಇದು ಪಂಜಾಬ್ನಲ್ಲಿರುವಂತಹ ಒಂದು ಪ್ರದೇಶ ಆಗಿದೆ. ಸೊ ಪಂಜಾಬ್ ಮತ್ತೊಂದು ದೇವಸ್ಥಾನಕ್ಕೂ ಕೂಡ ಫೇಮಸ್, ಸಿಖ್ಖರ ದೇವಸ್ಥಾನ, ಗೋಲ್ಡನ್ ಟೆಂಪಲ್ ಕೂಡ ಇರೋದು ಅಮೃತ್ಸರದಲ್ಲಿ. ಓಕೆ, ನೆಕ್ಸ್ಟ್, ಸೊ ವಿಚ್ ಸ್ಟೇಟ್ ಅಮಾಂಗ್ಸ್ಟ್ ದ ಫಾಲೋಯಿಂಗ್ ಡಸ್ ನಾಟ್ ಶೇರ್ ಲ್ಯಾಂಡ್ ಬೌಂಡರಿ ವಿತ್ ತಮಿಳುನಾಡು? ತಮಿಳುನಾಡು ಜೊತೆಗೆ ಒಂದು ಬೌಂಡರಿನ ಹಂಚ್ಕೊಳ್ಳದೆ ಇರುವಂತಹ ಸ್ಟೇಟ್ ಯಾವುದು ಅಂತ ಇಲ್ಲಿ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ. ಸೊ 4 ಆಪ್ಷನ್ಗಳನ್ನು ನೀಡಲಾಗಿದೆ. ಇದರಲ್ಲಿ ತೆಲಂಗಾಣ ಒಂದು ತಮಿಳುನಾಡಿನ ಜೊತೆಗೆ ಬಾರ್ಡರ್ ಅನ್ನು ಹಂಚಿಕೊಂಡಿಲ್ಲ. ಬಾರ್ಡರ್ ಅಂದ್ರೆ ಗಡಿ. ಓಕೆ, ಸೊ ಆಪ್ಷನ್ ತೆಲಂಗಾಣ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6, ವೇರ್ ಈಸ್ ದ ಹೆಡ್ ಕ್ವಾರ್ಟರ್ ಆಫ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್? ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನೋದು ಒಂದು UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ ಬರುವಂತಹ, ವಿಶ್ವಸಂಸ್ಥೆಯಲ್ಲಿ ಬರುವಂತಹ ಒಂದು ಅಂಗಸಂಸ್ಥೆಯಾಗಿದೆ. ಸೊ ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಪ್ಯಾರಿಸ್, ರೋಮ್, ವಾಷಿಂಗ್ಟನ್, ದ ಹೇಗ್, ನೆದರ್ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಒಂದು ಹೆಡ್ ಕ್ವಾರ್ಟರ್ ಇರೋದು ದ ಹೇಗ್, ನೆದರ್ಲ್ಯಾಂಡ್ ಅಲ್ಲಿ ಲೊಕೇಟ್ ಆಗಿದೆ. ಕ್ವಶನ್ ನಂಬರ್ 7, ಹೂ ವಾಸ್ ದ 10th and the last Guru of the Sikhs?
ಒಂದು 10ನೇ ಮತ್ತು ಲಾಸ್ಟ್ ಸಿಖ್ನ ಗುರು ಯಾರು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ಸ್ ಗುರುನಾನಕ್ ದೇವ್, ಗುರು ಅರ್ಜುನ್ ದೇವ್, ಗುರು ಹರ್ಗೋಬಿಂದ್ ದೇವ್ ಅಂಡ್ ಗುರು ಗೋವಿಂದ್ ಸಿಂಗ್. ಇದರಲ್ಲಿ ಅರ್ಜುನ್ ದೇವ್ is the right answer. Okay. So question number 8. When did Second World War held? So Second World War ಅನ್ನೋದು ಯಾವಾಗ ನಡೀತು? ಸೊ ಟೋಟಲ್ ಆಗಿ ಎರಡು, ಫಸ್ಟ್ ವರ್ಲ್ಡ್ ವಾರ್ ಅಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಎರಡು ನಡೆದಿದ್ದಾವೆ. ಫಸ್ಟ್ ವರ್ಲ್ಡ್ ವಾರ್ 1914 to 1918, ಸೆಕೆಂಡ್ ವರ್ಲ್ಡ್ ವಾರ್ ಸೊ ಆಪ್ಷನ್ಸ್ ಇದರಲ್ಲಿ 1935 to 1938, 1939 to 1943, 1934 to 36, 1939 to 45 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ರೈಟ್ ಆನ್ಸರ್ 1939 to 1945. So question number 9. When did Quit India movement began? So Quit India movement, ಭಾರತವನ್ನು ಬಿಟ್ಟು ತೊಲಗಿ, ಈ ಚಳುವಳಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ 1940, 1929, 1942, 1929. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು 1942 ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ಒಂದು ಚಳುವಳಿಯಾಗಿದೆ. ಟೋಟಲ್ ಆಗಿ ಗಾಂಧೀಜಿಯವರ ನಾಯಕತ್ವದಲ್ಲಿ 3 ಚಳುವಳಿಗಳು ನಡೆದಿದ್ದಾವೆ. ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಮತ್ತೊಂದು ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್, ಮತ್ತೊಂದು ಲೈಕ್ So next question number 10. The famous book Geeta Govinda was written by. Geeta Govinda ಅನ್ನೋ ಬುಕ್ ಅನ್ನು ಬರೆದಂತಹ ವ್ಯಕ್ತಿ ಯಾರು? ಸೊ ಮೀರಾಬಾಯಿ, ಬಾಣಭಟ್ಟ, ಕಾಳಿದಾಸ, ಜಯದೇವ್. ಸೊ ಜಯದೇವ್ ಅನ್ನೋರು ಈ ಒಂದು ಗೀತ ಗೋವಿಂದ ಅನ್ನೋ ಬುಕ್ನ ಬರೆದವರು. ಕಾಳಿದಾಸ ಅಂತಂದರೆ ನಾಟಕಗಳಿಗೆ ಪ್ರಸಿದ್ಧವಾದವರು. ಇವ್ರನ್ನ ಕನ್ನಡದ ಶೇಕ್ಸ್ಪಿಯರ್ ಅಂತಲೂ ಕೂಡ ಕರೀತಾರೆ. ಸೊ ಕಾಳಿದಾಸ ಬರೆದಂತಹ ಒಂದು ಗ್ರಂಥ ಯಾವುದು ಅಂತಂದರೆ ನಾಟಕ ಮಾಳವಿಕಾಗ್ನಿ ಮಿತ್ರ, ಅಭಿಜ್ಞಾನ ಶಾಕುಂತಲ ಎಲ್ಲನೂ ಕೂಡ ಇದ್ದಾವೆ. ಬಾಣಭಟ್ಟ ಬರೆದಿರುವಂತಹ ಕೃತಿ ಹರ್ಷಚರಿತ, ಒಂದು ಫೇಮಸ್ ಬುಕ್ ಅಂತ ಹೇಳ್ಬೋದು. ಸೊ ರೈಟ್ ಆನ್ಸರ್ ಜಯದೇವ್. ಸೊ ಕ್ವಶನ್ ನಂಬರ್ 11. ಹೂ ವಾಸ್ ದ ಫಸ್ಟ್ ಲೇಡಿ ಸುಲ್ತಾನ್ ಆಫ್ ಇಂಡಿಯಾ? ಸೊ ಭಾರತದಲ್ಲಿ ಪ್ರಥಮ ಒಬ್ಬ ಮಹಿಳಾ ಸುಲ್ತಾನ್ ಅಂತ ಕರೆಸಿಕೊಂಡಿರುವಂತಹ ಮಹಿಳೆ ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ಸ್ ರಜಿಯಾ ಸುಲ್ತಾನ್, ಕೊಹಿನೂರ್, ನೂರ್ ಜಹಾನ್ ಅಂಡ್ ಮುಮ್ತಾಜ್ ಮಹಲ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ ರಜಿಯಾ ಸುಲ್ತಾನ್. ಸೊ ದೆಹಲಿ ಸುಲ್ತಾನರಲ್ಲಿ ಪ್ರಮುಖವಾಗಿ 5 ಮನೆತನಗಳು ಬರ್ತವೆ. ಒಂದು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ, ತುಘಲಕ್ ಸಂತತಿ. ಸೊ ಅದರಲ್ಲಿ ಒಂದು ಗುಲಾಮಿ ಸಂತತಿಯಲ್ಲಿ ರಜಿಯಾ ಸುಲ್ತಾನ್ ಅನ್ನೋರು ಬರೋದು. ಇವರೇ ಭಾರತದ ಮೊಟ್ಟಮೊದಲ ಮಹಿಳಾ ಸುಲ್ತಾನ್ ಅಂತ ಹೇಳ್ಬೋದು. ಸೊ ಆಪ್ಷನ್ ರಜಿಯಾ ಸುಲ್ತಾನ್ ಇದು ರೈಟ್. ಸೊ ಕ್ವಶನ್ ನಂಬರ್ 12. ದ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೊರೇಟರಿ ಈಸ್ ಸಿಚುವೇಟೆಡ್ ಇನ್? ಸೊ ಆಪ್ಷನ್ಸ್ ಹೈದರಾಬಾದ್, ಕಲ್ಕತ್ತಾ, ಬೆಂಗಳೂರು, ಡೆಲ್ಲಿ. ಸೊ ಇದರಲ್ಲಿ ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ಸೊ ಬೆಂಗಳೂರಲ್ಲಿ ಏರೋನಾಟಿಕಲ್ ಲ್ಯಾಬೊರೇಟರಿ ಅನ್ನೋದು ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದು. ಸೊ ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ಯುನೈಟೆಡ್ ನೇಷನ್ಸ್? ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO ಅಂತ ಹೇಳಿದ್ವಲ್ವಾ? ಸೊ ಅದರ ಒಂದು ಹೆಡ್ ಕ್ವಾರ್ಟರ್, ವಿಶ್ವಸಂಸ್ಥೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ಸ್ ನ್ಯೂಯಾರ್ಕ್, ಲಂಡನ್, ಜಿನೇವಾ, ನ್ಯೂ ಡೆಲ್ಲಿ. ಸೊ ನ್ಯೂ ಡೆಲ್ಲಿ ಅನ್ನೋದು ನಮ್ಮ ಕ್ಯಾಪಿಟಲ್ ಸಿಟಿ ಕೂಡ ಆಗಿದೆ. ಅದೇ ರೀತಿ ನ್ಯೂಯಾರ್ಕ್ ಅಮೆರಿಕದ ಕ್ಯಾಪಿಟಲ್ ಸಿಟಿ, ಲಂಡನ್ UK ನ ಕ್ಯಾಪಿಟಲ್ ಸಿಟಿ ಆಗಿದೆ. ಜಿನೇವಾ ಅನ್ನೋದು ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ ಇರುವಂತಹ ಪ್ರದೇಶ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಅಹಮದಾಬಾದ್ ಲೊಕೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ವಿಚ್ ರಿವರ್? ಸೊ ಬ್ಯಾಂಕ್ಸ್ ಅಂತಂದ್ರೆ ದಡ, ಯಾವ ಒಂದು ನದಿಯ ದಡದಲ್ಲಿ ಇದೆ, ಯಾವುದು? ಅಹಮದಾಬಾದ್ ಅನ್ನೋದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಬನಾರಸ್, ಲೂನಿ ರಿವರ್ ಅಂಡ್ ನರ್ಮದಾ ರಿವರ್ ಅಂಡ್ ಸಬರಾಮತಿ ರಿವರ್. ಸೊ ಅಹಮದಾಬಾದ್
ಸಿಚುವೇಟೆಡ್, ಅದಿರೋದು ಗುಜರಾತಲ್ಲಿ ಹರಿಯುವಂತಹ ನದಿ ಯಾವುದು? ಫೇಮಸ್ ನದಿ ಸಬರಾಮತಿಯಲ್ಲಿ ಅಹಮದಾಬಾದ್ ಅನ್ನೋ ಸಿಟಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 15. ದ ನ್ಯಾಷನಲ್ ಅವಾರ್ಡ್ ಗಿವೆನ್ ಟು ದ ಡಿಸ್ಟ್ರಿಕ್ಟ್ ಹೆಡ್ ಸ್ಪೋರ್ಟ್ಸ್ಮ್ಯಾನ್ ವುಮೆನ್ ಇನ್ ಇಂಡಿಯಾ ಈಸ್ ನೋನ್ ಆಸ್. ಸೊ ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ಗಳಿಗೆ ಕೊಡುವಂತಹ ಪ್ರಶಸ್ತಿ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಊರ್ವಶಿ ಅವಾರ್ಡ್, ನೆಹರು ಅವಾರ್ಡ್, ಭಾರತ್ ಅವಾರ್ಡ್ ಅಂಡ್ ಅರ್ಜುನ್ ಅವಾರ್ಡ್. ಸೊ ಸ್ಪೋರ್ಟ್ಸ್ಮ್ಯಾನ್ಶಿಪ್ಗಳಿಗೆ ಕೊಡುವಂತಹ ಅವಾರ್ಡ್ ಇದರಲ್ಲಿ ಅರ್ಜುನ್ ಅವಾರ್ಡ್. ಅದೇ ರೀತಿ ಚಲನಚಿತ್ರಗಳಿಗೆ ಕೊಡುವಂತಹದ್ದು ಹೈಯೆಸ್ಟ್ ಅವಾರ್ಡ್ ಆಸ್ಕರ್ ಅವಾರ್ಡ್. ಸೊ ನಟರಿಗೆ ಕೊಡುವಂತಹದ್ದು ದಾದಾ ಪಾಲ್ಕೆ ಸಾಹೇಬ್ ಅವಾರ್ಡ್. ಸೊ ಈ ರೀತಿಯಾಗಿ ಟೋಟಲ್ ಆಗಿ 15 ಕ್ವಶನ್ಸು ಒಂದು ಅಗ್ನಿವೀರ್ ಆಗಿರ್ಬೋದು SSGDಯಲ್ಲಿ ಬರುವಂತಹದ್ದಾಗಿದೆ. ಹಲೋ, ನನ್ನ ಹೆಸರು ನಿರಂಜನ್ ಅಂತ. ನಾನಿವಾಗ ಜನರಲ್ ಸೈನ್ಸ್ನ ಡಿಸ್ಕಸ್ ಮಾಡ್ತೀನಿ. ಸೊ ದ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ 1. ಡ್ಯಾಶ್ ಇಸ್ ಎಸೆನ್ಷಿಯಲ್ ಇನ್ ಸಾಯಿಲ್ ಫಾರ್ ಪ್ಲಾಂಟ್ ಗ್ರೋತ್. ಪ್ಲಾಂಟ್ ಗ್ರೋತ್ಗೆ ಯಾವುದು ಇಂಪಾರ್ಟೆಂಟು? ಇದ್ರೊಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ ಕಾರ್ಬನ್ ಡೈಆಕ್ಸೈಡ್, CO2, ನೈಟ್ರೋಜನ್ನು, ಆಕ್ಸಿಜನ್ನು, ಹೈಡ್ರೋಜನ್. ಸೊ ಇದ್ರೊಳಗಡೆ ಪ್ಲಾಂಟ್ ಗ್ರೋತ್ಗೆ ಸಾಯಿಲಲ್ಲಿ ಇರೋದು ಅಂದರೆ ಮಣ್ಣಲ್ಲಿರೋದು ಯಾವ್ದು ಇಂಪಾರ್ಟೆಂಟ್ ಅಂದರೆ ಇದ್ರೊಳಗಡೆ ನೈಟ್ರೋಜನ್ ಬರುತ್ತೆ, ನೈಟ್ರೋಜನ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಇದ್ರೊಳಗಡೆ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಹೆವಿ ವಾಟರ್ ಈಸ್ ಯೂಸ್ಡ್ ಆಸ್. ಹೆವಿ ವಾಟರ್ನ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗಡೆ ಯಾವ ಥರ ಯೂಸ್ ಮಾಡ್ತಾರೆ, ಅದ್ರದ್ದು ಕೆಲಸ ಏನು? ಹೆವಿ ವಾಟರ್ ಅಂದರೆ ಡ್ಯೂಟೇರಿಯಂ ಆಕ್ಸೈಡ್ ಅಂತ ಹೇಳ್ತಾರೆ ಹೆವಿ ವಾಟರ್. ಫೈನ್. ಅದನ್ನ ಆಪ್ಷನ್ ಎ ಇರೋದು ಮಾಡರೇಟರ್, ಆಪ್ಷನ್ ಬಿ ಅಟಾಮಿಕ್ ಸ್ಮ್ಯಾಶರ್, ಆಪ್ಷನ್ ಸಿ ಕೂಲೆಂಟ್, ಆಪ್ಷನ್ ಡಿ ಫ್ಯೂಯಲ್. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಏನಂತೇಳಿ. ಮಾಡರೇಟರ್ ಅಂದ್ರೆ ಏನು? ಮಾಡರೇಟರ್ ಅಂದ್ರೆ ಈಗ ನ್ಯೂಕ್ಲಿಯರ್ ರಿಯಾಕ್ಷನ್ ಮಾಡ್ಬೇಕಿದ್ರೆ ಅಣುಗಳ ವಿದಳನ ಆಗ್ಬೇಕಾದ್ರೆ ಅದು ತುಂಬಾ ಫಾಸ್ಟ್ ಆಗುತ್ತೆ. ಅದನ್ನ ನಮ್ಮ ಕಂಟ್ರೋಲಲ್ಲಿ ಇಡಬೇಕು, ಹತೋಟಿಯಲ್ಲಿ ಇಡಬೇಕು ಅಂದಾಗ ಏನ್ ಯೂಸ್ ಮಾಡ್ತಾರೆ? ಮಾಡರೇಟರ್ನ ಯೂಸ್ ಮಾಡ್ತಾರೆ. ಸೊ ಮಾಡರೇಟರ್ ಅಂದ್ರೆ ಆ ಫಾಸ್ಟ್ ಆಗಿ ಆಗ್ತಿರೋ ನ್ಯೂಕ್ಲಿಯರ್ ರಿಯಾಕ್ಷನ್ನ ಏನ್ ಮಾಡೋದು? ಸ್ಲೋ ಮಾಡೋದು. ಅದರಲ್ಲೂ ಮೇನ್ಲಿ ಯಾವ್ದಂದ್ರೆ ನ್ಯೂಟ್ರಾನ್ನ ಸ್ಲೋ ಡೌನ್ ಮಾಡೋಕ್ಕೆ ಮಾಡರೇಟರ್ನ ಯೂಸ್ ಮಾಡ್ತಾರೆ. ಓಕೆ. ಸೊ ನೆಕ್ಸ್ಟ್ ಕೂಲೆಂಟ್ನ ನ್ಯೂಕ್ಲಿಯರ್ ರಿಯಾಕ್ಟರ್ಲಿ ಯೂಸ್ ಮಾಡೋದು ಹೀಟ್ ರಿಲೀಸ್ ಆಗೋದನ್ನ ಕಡಿಮೆ ಮಾಡೋಕ್ಕೆ, ಅದನ್ನ ಕೂಲ್ ಡೌನ್ ಮಾಡೋಕ್ಕೆ ಕೂಲೆಂಟ್ನ ಯೂಸ್ ಮಾಡ್ತಾರೆ. ಫ್ಯೂಯಲ್ ಅಂದ್ರೆ ಯೂಶುವಲ್ ಅದಕ್ಕೆ ಕೊಡಬೇಕಾಗಿರೋ ಇಂಧನ ಫ್ಯೂಯಲ್ ಯಾವ್ದು ನಾವು ಹಾಕಿರ್ತೀವಲ್ಲ ಅದು. ಅದಾದ ನಂತರ ಅಟಾಮಿಕ್ ಸ್ಮ್ಯಾಶರ್, ಇದು ಅಟಾಮಿಕ್ ಏನಂತಾರೆ? ಎಕ್ಸಲರೇಟರ್ನು ಅಂತಾರೆ, ನ್ಯೂಕ್ಲಿಯರ್ ಎಕ್ಸಲರೇಟರ್ ಅಂತಾರೆ. ಸೊ ಒಂದು ಯಾವ್ದಾದ್ರು ಎಲೆಕ್ಟ್ರಾನು ಅಥವಾ ಪ್ರೋಟಾನು ಇವಕ್ಕೆ ಜಾಸ್ತಿ ಸ್ಪೀಡ್ ಕೊಡೋದು, ಅವ್ರ ಸ್ಪೀಡ್ನ ಎಕ್ಸಲರೇಟ್ ಮಾಡೋಕ್ಕೆ ಅಟಾಮಿಕ್ ಸ್ಮ್ಯಾಶರ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಹೆವಿ ವಾಟರ್ ಇಟ್ಸ್ ಅ ಮಾಡರೇಟರ್. ಅದೇನೋ ಇಟ್ಸ್ ಅ ಮಾಡರೇಟರ್ ಅಂತ. ಅದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸ್ಪೀಡ್ನ ಕಡಿಮೆ ಮಾಡೋಕ್ಕೆ, ಯಾವುದು ನ್ಯೂಟ್ರಾನ್ಸ್ದು ಸ್ಪೀಡ್ನ ಕಡಿಮೆ ಮಾಡೋಕ್ಕೆ ಮಾಡರೇಟ್ ಆಗಿ ಡ್ಯೂಟೀರಿಯಂ ಆಕ್ಸೈಡ್ ಅಥವಾ ಹೆವಿ ವಾಟರ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ವಿಚ್ ಡಿಸೀಸ್ ಇಸ್ ಕಾಸ್ ಡ್ಯೂ ಟು ದಿ ಡೆಫಿಷಿಯನ್ಸಿ ಆಫ್ ಅಯೋಡಿನ್. ಸೊ ಅಯೋಡಿನ್ ಲವಣ ಊಟದಲ್ಲಿ ಕಡಿಮೆ ಆದರೆ ಯಾವ ಡಿಸೀಸ್ ಬರುತ್ತೆ, ಯಾವ ರೋಗ ಬರುತ್ತೆ? ಸೊ ನಮ್ಗೆ ಬಂದಿರೋ ಆಪ್ಷನ್ಸ್ ಬೆರಿ ರಿಕೆಟ್ಸ್, ಸ್ಕರ್ವಿ, ಗೊಯ್ಟರ್, ಇವೆಲ್ಲ ರೋಗಗಳ ಹೆಸರು. ಇದ್ರೊಳಗಡೆ ಬೆರಿ ಬರೋದು ವಿಟಮಿನ್ ಬಿ ಕೊರತೆ ಅಂದಾಗಿ. ರಿಕೆಟ್ಸ್ ಬರೋದು ವಿಟಮಿನ್ ಡಿ ಕಡಿಮೆ ಆದರೆ ಬಾಡಿಲಿ ರಿಕೆಟ್ಸ್ ಬರುತ್ತೆ. ಸ್ಕರ್ವಿ ಬರೋದು ವಿಟಮಿನ್ ಸಿ ಕಡಿಮೆ ಆದರೆ. ಸೊ ಈ ಗೊಯ್ಟರ್ ಬರೋದು ಅಯೋಡಿನ್ ಕೊರತೆ ಆದಾಗ. ಗೊಯ್ಟರ್ ಅಂದ್ರೆ ಇದು ಇಲ್ಲಿ ನಮ್ದು ಏನಿರುತ್ತೆ, ವಾಟ್ ಯು ಕಾಲ್ ದಿಸ್, ಏನಂತೀವಿ? ಕಟ್ ಮಾಡು ಏನಂತ ಇದಕ್ಕೆ? ಅಲ್ಲಿ. ಸೊ ಇದು ಥೈರಾಯ್ಡ್ದು ಏನು, ಅದು ಊದ್ಕೊಂಡಾಗ ಗೊಯ್ಟರ್ ಆಗುತ್ತೆ. ಸೊ ಅದು ಊದ್ಕೊಳ್ಳೋಕೆ ಕಾರಣ ಏನು ಅಂದ್ರೆ ಅಯೋಡಿನ್ ಕೊರತೆ ಆಗೋದು. ಅಯೋಡಿನ್ ಕೊರತೆ ಆದಾಗ ಇದು ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ಬೇಕು. ಅದು ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಅಯೋಡಿನ್ ಬೇಕು. ಬೇಕಾದಷ್ಟು ಅಯೋಡಿನ್ ಸಿಗದೇ ಇದ್ದಾಗ ಏನಾಗುತ್ತೆ, ಅದು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದ್ರದ್ದು ಗಾತ್ರ ಜಾಸ್ತಿ ಆಗ ಸ್ಟಾರ್ಟ್ ಆಗುತ್ತೆ. ಆ ರೋಗಕ್ಕೆ ಏನಂತೀವಿ? ಗೊಯ್ಟರ್ ಅಂತೀವಿ. ನೆಕ್ಸ್ಟ್
ಕ್ವೆಶ್ಚನ್ ನಂಬರ್ 4, ವಿಚ್ ಗ್ಯಾಸ್ ಇಸ್ ಅವೈಲೇಬಲ್ ಇನ್ ಅಬಂಡೆನ್ಸ್ ಇನ್ ಅಟ್ಮಾಸ್ಫಿಯರ್? ಅಟ್ಮಾಸ್ಫಿಯರ್ ಒಳಗಡೆ ವಾತಾವರಣದಲ್ಲಿ ಹೈಯೆಸ್ಟ್ ಕ್ವಾಂಟಿಟಿ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಇರೋ ಗ್ಯಾಸ್ ಯಾವುದು ಅಂತ ಹೇಳಿ. ಅಬಂಡೆನ್ಸ್ ಅಂದ್ರೆ ಹೇರಳವಾಗಿ ಜಾಸ್ತಿ ಪ್ರಮಾಣದಲ್ಲಿ ಯಾವ್ದಿರುತ್ತೆ? ಆರ್ಗಾನು, ಇಟ್ಸ್ ಅ ನೋಬಲ್ ಗ್ಯಾಸ್, ಇದು ಜಾಸ್ತಿ ಇರಂಗಿಲ್ಲ. ಕಾರ್ಬನ್ ಮೊನಾಕ್ಸೈಡ್ ಇದು ಇರಂಗಿಲ್ಲ. ಆಕ್ಸಿಜನ್ನು ಇದು ಅರೌಂಡ್ 21% ಇರುತ್ತೆ. ನೈಟ್ರೋಜನ್ನು ಇದು ಎಲ್ಲಕ್ಕಿಂತ ಜಾಸ್ತಿ ಇರೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್, ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ಅ ಸ್ಪೆಕ್ಟ್ರಮ್ ಆಫ್ ಲೈಟ್? ಸ್ಪೆಕ್ಟ್ರಮ್ ಆಫ್ ಲೈಟ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಮೊದಲು. ಸ್ಪೆಕ್ಟ್ರಮ್ ಆಫ್ ಲೈಟ್ ಅಂದ್ರೆ ಈಗ ವೈಟ್ ಲೈಟ್ನ ನಾವು ಪ್ರಿಸಮ್ ಒಳಗಡೆ ಪ್ರಿಸಮ್ ಥ್ರೂ ಹಾಯಿಸಿದಾಗ ಏನಾಗುತ್ತೆ ಅಂದ್ರೆ ಇದು ರಿಫ್ರಾಕ್ಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಅದು ಸ್ಪ್ಲಿಟ್ ಆಗೋದ್ರಿಂದ ಬೇರೆ ಬೇರೆ ಥರ ಕಲರ್ಸು ಬರುತ್ತೆ. ಈಗ 7 ಕಲರ್ ಬರುತ್ತೆ ಟೋಟಲ್. ಸೊ ಅದೇ ಆನ್ಸರು 7. ಯಾವ್ಯಾವ್ದು ಬರುತ್ತೆ? ಸೊ ವಿಬ್ಜಿಆರ್ ಅಂತ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತೆ ರೆಡ್, ಈ 7 ಕಲರ್ ಆಗಿ ವಿಭಜನೆ ಆಗುತ್ತೆ. ಸೊ ಯಾವಾಗದ ಅದನ್ನ ಪ್ರಿಸಮ್ ಥ್ರೂ ವೈಟ್ ಲೈಟ್ ಹೋದಾಗ ಅದು ಸ್ಪ್ಲಿಟ್ ಆಗೋದು. 7 ತರ ಸ್ಪ್ಲಿಟ್ ಆಗುತ್ತೆ, 7 ಕಲರ್ ಆಗುತ್ತೆ. ಸೊ ಅದೇ ಇಲ್ಲಿ ಬಂದಿರೋ ಕ್ವೆಶ್ಚನ್, ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ಸ್ಪೆಕ್ಟ್ರಮ್ ಆಫ್ ಲೈಟ್? ಇದು ಸ್ಪೆಕ್ಟ್ರಮ್ ಆಫ್ ಲೈಟ್ ಬಂಡಲ್. ಅದನ್ನ ಸ್ಪ್ಲಿಟ್ ಮಾಡಿದಾಗ ಎಷ್ಟಾಗುತ್ತೆ? 7 ಕಲರ್ಸ್ ಬರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ 7. ಹೌದಾ? ನೆಕ್ಸ್ಟ್ ಆಗೋಣ. ಕ್ವೆಶ್ಚನ್ ನಂಬರ್ 6, ಹೂ ಡಿಸ್ಕವರ್ಡ್ ಆಕ್ಸಿಜನ್? ಆಕ್ಸಿಜನ್ನ ಯಾರು ಡಿಸ್ಕವರ್ ಮಾಡಿದ್ರು? ಆಲ್ಬರ್ಟ್ ಐನ್ಸ್ಟೈನ್ ಅಲ್ಲ. ಸ್ಟ್ರಿಂಗ್ ಥಿಯರಿ ಎಲ್ಲ ಇವ್ರದ್ದು. ಜಾನ್ ಎಂಬುರೆ ಇವನು ಆಫ್ ಸ್ಪಿನ್ನರ್, ಇವನಲ್ಲ, ಇವನು ಕ್ರಿಕೆಟ್ ಅವನು. ಗ್ರಾಹಂ ಬೆಲ್ ಫೋನ್ ಕಂಡಿಡ್ದವನು. ಜೋಸೆಫ್ ಪ್ರಿಸ್ಲಿ ಆಕ್ಸಿಜನ್ ಕಂಡಿಡ್ದವನು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7, ವಿಚ್ ಟೈಪ್ಸ್ ಆಫ್ ಪೊಲ್ಯೂಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಸಿಡ್ ರೈನ್? ಅಸಿಡ್ ರೈನ್ ಆಗಕ್ಕೆ, ಭೂಮಿ ಮೇಲೆ ಅಸಿಡ್ ರೈನ್ ಆಗಕ್ಕೆ ಯಾವ ತರ ಪೊಲ್ಯೂಷನ್ ಕಾರಣ ಅಂತೇಳಿ. ಅಸಿಡ್ ರೈನ್ ಅಂದ್ರೆ ವಾತಾವರಣದಲ್ಲಿ ಮಳೆ ಆಗುವಾಗ ಮಳೆ ನೀರಿಂದು pH 7ಕ್ಕಿಂತ ಕಡಿಮೆ ಆಗೋದು. ಮಳೆ ನೀರಿನ pH 7ಕ್ಕಿಂತ ಕಡಿಮೆ ಆಗೋದು, ಲೆಸ್ ದೆನ್ 7. pH 7ಕ್ಕಿಂತ ಕಡಿಮೆ ಆಗಿದ್ರೆ, ಆ ಮಳೆ ನೀರ್ದು pH 7ಕ್ಕಿಂತ ಕಡಿಮೆ ಇದ್ರೆ ಅದನ್ನ ಅಸಿಡ್ ರೈನ್ ಅಂತ ಕರೀತಾರೆ. ಸೊ ಅದು ಯಾವುದರಿಂದ ಆಗುತ್ತೆ? ಸಾಯಿಲ್ ಪೊಲ್ಯೂಷನ್ ಅಂದ್ರೆ ಮಣ್ಣಿಂದ ಏನೋ ಪೊಲ್ಯೂಷನ್ ಆಗೋದು, ಏನು ನ್ಯಾಚುರಲ್ ಆಗಿ ಹೆಂಗಿರ್ಬೇಕು ಅದಕ್ಕಿಂತ ಡಿಫ್ರೆಂಟ್ ಆಗೋದು, ಅದಕ್ಕೇನಾದ್ರೂ ಅಡಲ್ಟ್ರೇಷನ್ ಆಗೋದು, ಅದಕ್ಕೇನಾದ್ರೂ ಬೇರೆ ವಸ್ತುಗಳು ಕೂಡ್ಕೊಳ್ಳೋದು, ಅದಕ್ಕೇನೋ ಪೊಲ್ಯೂಷನ್ ಅನ್ನೋದು. ಸೊ ಸಾಯಿಲ್ ಪೊಲ್ಯೂಷನ್ ಅಲ್ಲ, ಮಣ್ಣಿಗೆ ಸಂಬಂಧಪಟ್ಟದ್ದು. ವಾಟರ್ ಪೊಲ್ಯೂಷನ್ ಓಕೆ, ಇಂಡೈರೆಕ್ಟ್ಲಿ ಇದು ಸಂಬಂಧ ಪಡ್ಬೋದು, ಬಟ್ ಡೈರೆಕ್ಟ್ಲಿ ಆಗಲ್ಲ. ವಾಟರ್ ಪೊಲ್ಯೂಷನ್ ಅಂದ್ರೆ ನೀರಿಗೆ ಏನಾದ್ರೂ ಪೊಲ್ಯೂಟೆಂಟ್ಸ್ ನ ಆಡ್ ಮಾಡೋದು ಅಂತ ಹೇಳಿ. ಓಕೆ, ಅದು ಬಿಟ್ರೆ ಏರ್ ಪೊಲ್ಯೂಷನ್ ಇದೆ. ಏರ್ ಪೊಲ್ಯೂಷನ್ ಅಂದ್ರೆ ಗಾಳಿಗೆ ಪೊಲ್ಯೂಟೆಂಟ್ಸ್ ನ ಆಡ್ ಮಾಡೋದು. ಗಾಳಿಗೆ ಪೊಲ್ಯೂಟೆಂಟ್ಸ್ ಆಡ್ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಇದು ನಿಮ್ಗೆ ಸರಿ ಆನ್ಸರ್ ಆಗುತ್ತೆ. ಯಾಕೆ ಅಂತ ಡಿಸ್ಕಸ್ ಮಾಡಿ. ಯಾಕಂದ್ರೆ ಗಾಳಿ ಒಳಗಡೆ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಸ್ ಅಂದ್ರೆ NO2 ಆಗ್ಬೋದು. ಎಕ್ಸಾಂಪಲ್, ನೈಟ್ರೋಜನ್ ಆಕ್ಸೈಡ್ಸ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಇವುಗಳು ಕೂಡಿದಾಗ ಅದೇನಾಗುತ್ತಪ್ಪ ಅಂದ್ರೆ ವಾಟರ್ ವೇಪರ್ಸ್ ಜೊತೆ ಮಿಕ್ಸ್ ಆಗುತ್ತದ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇದು ವಾಟರ್ ಡ್ರಾಪ್ಲೆಟ್, ವಾಟರ್ ವೇಪರ್. ಇದು ನಾರ್ಮಲಿ ನೀರು ಸೂರ್ಯನ ಶಾಖಕ್ಕೆ ಕಾದು ಮ್ಯಾಲ ಹೋಗ್ಬೇಕು, ಹೌದಾ? ವಾಟರ್ ವೇಪರೈಸ್ ಆಗಿ ಹೋಗ್ತಿರುತ್ತೆ, ಅವಾಗ ಇದು ವಾಟರ್ ಡ್ರಾಪ್ಲೆಟ್ ಇದು. ಸೊ ಇದು ನಾರ್ಮಲಿ ಮೇಲೆ ಹೋಗಿ ಏನಾಗುತ್ತೆ? ಮೋಡ ಆಗುತ್ತೆ. ಕೂಲ್ ಆದಾಗ ಮೋಡ ಆಗುತ್ತೆ. ಮತ್ತೆ ತಿರ್ಗಾ ಜಾಸ್ತಿ ಕೂಲ್ ಆದಾಗ ಏನಾಗುತ್ತೆ? ಇದು ಮಳೆ ಆಗುತ್ತೆ, ಹೌದಾ? ಸೊ ಪ್ರೆಷರ್ ಕಡಿಮೆ ಆದಾಗ ಮಳೆ ಆಗುತ್ತೆ. ಸೊ ಇದು ನಾರ್ಮಲ್ ಪ್ರಾಸೆಸ್ ಹಿಂಗೆ ಆಗ್ಬೇಕು. ಏನಾಗುತ್ತೆ? ಏರ್ ಪೊಲ್ಯೂಷನ್ ಆದಾಗ ಅಟ್ಮಾಸ್ಫಿಯರ್ ಒಳಗೆ ಇರ್ತಕ್ಕಂಥ SO2 ಮತ್ತೆ ಇದು ನೈಟ್ರೋಜನ್ ಆಕ್ಸೈಡ್ ಗ್ಯಾಸಸ್ ಇದ್ರೊಳಗಡೆ ಎಂಟ್ರಾಪ್ ಆಗ್ತಾವ. ಸಲ್ಫರ್ ಮತ್ತೆ ನೈಟ್ರೋಜನ್ ಗ್ಯಾಸಸ್ ಇದ್ರೊಳಗಡೆ ಎಂಟ್ರಾಪ್ ಆಗ್ತಾವ, ಅಂದ್ರೆ ಅದ್ರೊಳಗಡೆ ಉಳ್ಕೊಂಡ್ ಬರ್ತಾವ. ಸೊ ಇದೇ ನೀರು ಮ್ಯಾಲ ಹೋಗಿ ಮೋಡ ಆಗುತ್ತೆ.
ಸೊ ಇವು ಅಸಿಡಿಕ್ ಇರ್ತಾವ, ನೇಚರ್ ಇರ್ತದೆ ಅಸಿಡಿಕ್. ಸೊ ಇವೆರಡು ಇದ್ರೊಳಗಡೆ ಎಂಟ್ರಾಪ್ ಆಗೋದ್ರಿಂದ ಏನಾಗುತ್ತಾ, ಕೆಲವೊಂದು ಅಸಿಡ್ಸ್ ಫಾರ್ಮ್ ಆಗ್ತವ. ಯಾವ್ಯಾವಪ್ಪ ಅಸಿಡ್ಸ್? ಸಲ್ಫ್ಯೂರಿಕ್ ಆಕ್ಸೈಡ್, ಸಾರಿ H2SO4 ಮತ್ತೆ HNO3, ನೈಟ್ರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ನೈಟ್ರಿಕ್ ಆಸಿಡ್ ಫಾರ್ಮ್ ಆಗ್ತವ. ಇದು ಇದ್ರ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಜನ್ ಮತ್ತೆ ಇದರೊಳಗಡೆ ಸಲ್ಫರ್, ನೈಟ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಇಲ್ಲಿ ಏನಾಗುತ್ತಾ, ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ನೈಟ್ರಿಕ್ ಆಸಿಡ್ಗಳು ಫಾರ್ಮ್ ಆಗ್ತವ. ಇವು ಇಲ್ಲಿ ಹೋಗಿ ಏನಾಗ್ತಾವ, ಮೋಡ್ಗಳಾಗ್ತವ. ಸೊ ಮೋಡ್ಗಳು ಆಗೋದ್ರಿಂದ ಏನಾಗುತ್ತಾ, ಈ ಮೋಡನ ಅಸಿಡಿಕ್ ಆಗಿರುತ್ತವಾಗ. ಸೊ ಇದೇ ನೀರು ಕೆಳಗಡೆ ಬಿತ್ತು ಅಂದ್ರೆ ಇದ್ರದ್ದು ನೇಚರ್ ಏನಿರುತ್ತಾ, ಅಸಿಡಿಕ್ ಇರುತ್ತ. ಅಸಿಡಿಕ್ ಅಂದ್ರೆ ಇದ್ರ pH <7 ಇರುತ್ತಾ. pH ಬಂದ್ಬಿಟ್ಟು <7 ಇರುತ್ತಾ. ದಟ್ಸ್ ಮೋರ್ ದೆನ್ 7, <7 ಇರುತ್ತಾ. <7 ಇರೋದ್ರಿಂದ ಏನಾಗುತ್ತಾ, ಇದು ಅಸಿಡಿಕ್ ಆಗಿ ಮಾರ್ಪಾಡುಗೊಳ್ಳುತ್ತೆ. ಅದೇ ನೀರು ಯಾವ್ದಾದ್ರು ಮಾನ್ಯುಮೆಂಟ್ಸ್ ಮೇಲೆ ಆಗಲಿ, ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಅಂತಾದ ಮೇಲೆ ಮಾನ್ಯುಮೆಂಟ್ಸ್ ಮೇಲೆ ಬಿತ್ತು ಅಂದ್ರೆ ಅದ್ರದ್ದು ಹೊಳಪು ಹೋಗುತ್ತಾ. ಮನುಷ್ಯರ ಮೈ ಮೇಲೆ ಬಿತ್ತು ಅಂದ್ರೆ ಚರ್ಮ ರೋಗ ಬರುತ್ತಾ. ಪ್ರಾಣಿಗಳ ಮೈ ಮೇಲೆ ಬಿದ್ರೂ ಸೇಮ್. ಮತ್ತೆ ಗಿಡಗಳ ಮೈ ಮೇಲೆ ಗಿಡಗಳು ಬಿತ್ತು ಅಂದ್ರೆ ಏನಾಗುತ್ತಾ, ಅವ್ರದ್ದು ಸ್ಟಂಟೆಡ್ ಗ್ರೋತ್ ಆಗುತ್ತೆ, ಅಂದ್ರೆ ಬೆಳವಣಿಗೆ ಸರಿ ಆಗಂಗಿಲ್ಲ. ಅದಾ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಡ್ಯಾಶ್ ಇಸ್ ಪ್ರೊಡ್ಯೂಸ್ಡ್ ಬೈ ದಿ ವೈಬ್ರೇಷನ್ ಆಫ್ ಬಾಡೀಸ್. ಇದ್ರೊಳಗಡೆ ಎಲೆಕ್ಟ್ರಿಸಿಟಿ, ಥಂಡರ್, ಲೈಟ್, ಸೌಂಡ್ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದು ಬೇಸಿಕ್ ಏನಪ್ಪ, ಯಾವುದೇ ಒಂದು ವಸ್ತು ಫಾರ್ ಎಕ್ಸಾಂಪಲ್ ಇದೊಂದು ಏನೋ ಹಾಳೆ ಅಂತ ಇಟ್ಕೊಳ್ರಿ, ಒಂದು ಮೆಟಲ್ ಶೀಟ್. ಇದು ವೈಬ್ರೇಟ್ ಆಯ್ತು ಅಂದ್ರೆ ಏನಾಗುತ್ತಾ, ಇದು ವೈಬ್ರೇಟ್ ಆಯ್ತು ಅಂದ್ರೆ ಇದು ಅಳಗಾಡ್ತು ಅಂದ್ರೆ ಏನಾಗುತ್ತಾ, ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೌಂಡ್ ಹೆಂಗ್ ಪ್ರೊಡ್ಯೂಸ್ ಆಗುತ್ತಾ, ಏರ್ ಒಳಗಡೆ ಡಿಸ್ಟರ್ಬೆನ್ಸ್ ಇಂದ, ಇಲ್ಲಿ ಇದ್ರ ಮೇಲ್ಗಡೆ ಮುಂದ್ಗಡೆ ಏನಿರ್ತಾವ, ಏರ್ ಒಳಗಡೆ ಅಟಮ್ಸ್ ಇರ್ತಾವ. ಸೊ ಇವು ವೈಬ್ರೇಟ್ ಆಗೋದ್ರಿಂದ, ಇದು ಅಳಿಗಾಡೋದ್ರಿಂದ ಇವೆಲ್ಲ ಅಳಿಗಾಡ್ತಾವ. ಹಂಗೆ ಏನಾಗುತ್ತೆ, ಸೌಂಡ್ ಪ್ರೊಡ್ಯೂಸ್ ಆಗುತ್ತಾ. ದಿಸ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್. ಸೊ ಅವರ್ ಆಪ್ಷನ್ ವಿಲ್ ಬಿ ಏನಪ್ಪ, ನಮ್ಮ ಆಪ್ಷನ್ ಸೌಂಡ್. ಹೌದಾ. ನೆಕ್ಸ್ಟ್ ಕ್ವಶನ್ ನಂಬರ್ 9, ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಆಗಬೇಕಂದ್ರೆ ಏನೇನ್ ಇರಬೇಕು, ಏನ್ ಬೇಕು ಅಂತೇಳಿ ಕ್ವಶನ್. ಫೋಟೋಸಿಂಥಸಿಸ್ ಅಂದ್ರೆ ಗಿಡಗಳ ಒಳಗಡೆ ಊಟ ತಯಾರಾಗೋದು, ಹೌದಲ್ಲ, ಆಹಾರ ತಯಾರಾಗೋದು. ಆ ಪ್ರೊಸೆಸ್ಗೆ ಏನಂತಾರೆ, ಫೋಟೋಸಿಂಥಸಿಸ್ ಅಂತಾರ. ಸೊ ಆ ಫೋಟೋಸಿಂಥಸಿಸ್ಗೆ ಏನೇನು ಇರಬೇಕು, ಏನೇನು ರಿಕ್ವೈರ್ಮೆಂಟ್ಸ್ ಏನೇನು ಇರುತ್ತಾ. ಕ್ಲೋರೋಫಿಲ್ ಅಂದ್ರೆ ಗ್ರೀನ್ ಪಿಗ್ಮೆಂಟ್. ಅದು ಎಲ್ಲಿರುತ್ತಾ, ಎಲೆಗಳ ಒಳಗಡೆ ಇರ್ತದೆ. ಎಲೆಗಳ ಒಳಗಡೆ ಇರ್ತಕ್ಕಂಥ ಈ ಗ್ರೀನ್ ಪಿಗ್ಮೆಂಟ್ ಏನಕ್ಕೆ ಹೆಲ್ಪ್ ಮಾಡುತ್ತಾ, ಸೂರ್ಯರಶ್ಮಿ ಅಂದ್ರೆ ಸನ್ಲೈಟ್ ನ ಟ್ರ್ಯಾಪ್ ಮಾಡೋದು ಇದ್ರ ಕೆಲಸ. ಈಗ ಇದು ಎಲೆ ಅನ್ಕೊಳ್ರಪ್ಪ, ಹೌದಾ. ಸೊ ಇದು ಸೂರ್ಯರಶ್ಮಿ ಬಂದು ಇದ್ರ ಮೇಲೆ ಬಿದ್ದಾಗ ಏನಾಗುತ್ತಾ, ಇಲ್ಲಿ ಒಳಗಡೆ ಕ್ಲೋರೋಫಿಲ್ ಇರ್ತದೆ. ಇದು ಆ ಬಂದು ಬಿದ್ದಿರ್ತಕ್ಕಂಥ ಸನ್ಲೈಟ್ ನ ಟ್ರ್ಯಾಪ್ ಮಾಡಿ ಏನ್ ಮಾಡುತ್ತಾ, ಇದಕ್ಕೆ ಯೂಸ್ಫುಲ್ ಆಗೋ ತರ ಮಾಡಿಡುತ್ತೆ. ಅದು ಇದ್ರ ಕೆಲಸ, ಯಾವ್ದು, ಕ್ಲೋರೋಫಿಲ್ದು. ಫೈನ್. ಸೊ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್. ವಾತಾವರಣದಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನು ಕೂಡ ಎದಕ್ ಬೇಕು, ಫೋಟೋಸಿಂಥಸಿಸ್ ಪ್ರಾಸೆಸ್ಗೆ ಬೇಕು. ಕಾರ್ಬನ್ ಡೈಆಕ್ಸೈಡ್ ನಾವೇನು ಬ್ರೀದ್ ಔಟ್ ಮಾಡ್ತೀವಲ್ಲ, ಅದೇ ಸೇಮ್ ಕಾರ್ಬನ್ ಡೈಆಕ್ಸೈಡ್. ಅದನ್ನು ಕೂಡ ಇದು ಒಳಗೆ ಹೇಳ್ಕೊಳ್ತದ ಫಾರ್ ದಿ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣೆ. ಹೌದಾ. ನೆಕ್ಸ್ಟ್ ಸನ್ಲೈಟ್ ಅಂದ್ರೆ ಹೇಳಿದ್ನಲ್ಲ ಫಸ್ಟ್ ಪಾಯಿಂಟ್ ಅನ್ನು, ಸನ್ಲೈಟ್ ಬೇಕು. ಫೋಟೋಸಿಂಥಸಿಸ್ ಆಗ್ಬೇಕಂದ್ರೆ ಸನ್ಲೈಟ್ ಬೇಕು. ಸನ್ಲೈಟ್ ನ ಯೂಸ್ ಮಾಡ್ಕೊಳಕ್ ಹೆಲ್ಪ್ ಮಾಡೋದು ಯಾವುದು, ಕ್ಲೋರೋಫಿಲ್. ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಾಗಿರ್ತೈತಿ, ಅದನ್ನು ಕೂಡ ಎಲೆಗಳು ಯೂಸ್ ಮಾಡ್ಕೋತಾವ, ಗಿಡಗಳು ಯೂಸ್ ಮಾಡ್ಕೋತಾವ. ನೆಕ್ಸ್ಟ್ ಅಂದ್ರೆ ಆಲ್ ಆಫ್ ದೀಸ್. ಸೊ ಆಬ್ವಿಯಸ್ಲಿ ನಮ್ದು ಆನ್ಸರ್ ಏನಾಗುತ್ತಾ, ಆಲ್ ಆಫ್ ದೀಸ್. ಹೌದಾ. ನೆಕ್ಸ್ಟ್ ಕ್ವಶನ್ ನಂಬರ್ 10, ವಿಚ್ ಕಲರ್ ಆಬ್ಜೆಕ್ಟ್ಸ್ ಅಬ್ಸಾರ್ಬ್ ದ ಮೋಸ್ಟ್ ಹೀಟ್. ಸೊ ಯಾವ ಕಲರ್ ಆಬ್ಜೆಕ್ಟ್ಸ್, ಯಾವ ಕಲರ್ದು ವಸ್ತುಗಳು ಜಾಸ್ತಿ ಹೀಟ್ ನ ಇದ್ರೊಳಗಡೆ ಎಳ್ಕೋತಾವ, ಅಬ್ಸಾರ್ಬ್ ಮಾಡ್ಕೋತಾವ ಅನ್ನೋದು ಕ್ವಶನ್. ಸೊ ಏನಂತ ಹೇಳ್ತೀವಿ, ಇದ್ರೊಳಗಡೆ ಒಂದು ಏನೋ ಆಪ್ಷನ್ಸ್ ಏನ್ ಕೊಡ್ತಾರೆ, ಗ್ರೀನ್, ನನ್ ಆಫ್ ದೀಸ್, ವೈಟ್, ಬ್ಲ್ಯಾಕ್. ಈ ಕಲರ್ ಒಳಗಡೆ ಯಾವ್ದು ಜಾಸ್ತಿ ಅಬ್ಸಾರ್ಬ್ ಮಾಡ್ತದೆ ಅಂತ ಕೇಳಿದ್ದಾರೆ. ಸೈನ್ಸ್ ಒಳಗಡೆ ಏನ್ ಬರುತ್ತಪ್ಪ, ಒಂದು ಬೇಸಿಕ್ ಕಾನ್ಸೆಪ್ಟ್ ಬರುತ್ತಾ, ಫೆನಾಮಿನನ್ ಆಫ್ ಬ್ಲ್ಯಾಕ್ ಮ್ಯಾಟರ್ ಅಂತೇಳಿ. ಏನಪ್ಪಾ ಹಂಗಂದ್ರೆ, ಫೆನಾಮಿನನ್ ಆಫ್ ಬ್ಲ್ಯಾಕ್ ಮ್ಯಾಟರ್, ಕಪ್ಪು ವಸ್ತುಗಳದ್ದು ಒಂದು ಅಬ್ನಾರ್ಮಲ್ ಬಿಹೇವಿಯರ್ ಅಂತ ಹೇಳಿ.
ಅಬ್ನಾರ್ಮಲ್ ಅಂದ್ರೆ ನಾರ್ಮಲ್ ಅಲ್ಲದ್ದು, ಅನ್ಕಾಮನ್ ಬಿಹೇವಿಯರ್. ಏನಪ್ಪ, ಯಾವುದೇ ಒಂದು ಕಪ್ಪು ವಸ್ತು ಜಾಸ್ತಿ ಎನರ್ಜಿನ ಸೋಕ್ ಮಾಡ್ಕೊಳ್ತೈತಿ, ಅಬ್ಸಾರ್ಬ್ ಮಾಡ್ಕೊಳ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಹೊರಗಡೆ ಹೋಗಿರ್ತೀರಿ, ಕಪ್ಪು ಬಟ್ಟೆ ಹಾಕೊಂಡು ಹೋಗಿದ್ರಿ ಅಂದ್ರೆ ಹೀಟ್ ಜಾಸ್ತಿ ಫೀಲ್ ಆಗುತ್ತೆ. ದಿಸ್ ಇಸ್ ಅ ಪೆಕ್ಯುಲರ್ ಎಕ್ಸಾಂಪಲ್ ಫಾರ್ ದಿಸ್ ಫೆನಾಮಿನಾನ್ ಆಫ್ ಬ್ಲ್ಯಾಕ್ ಮ್ಯಾಟರ್. ಜಾಸ್ತಿ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ತೈತಿ ಇದು. ಸೊ ವೈಟು ಲೀಸ್ಟ್ ಅಬ್ಸಾರ್ಬ್ ಮಾಡ್ಕೊಳ್ತೈತಿ, ಬ್ಲ್ಯಾಕ್ ಹೈಯೆಸ್ಟ್ ಅಬ್ಸಾರ್ಬ್ ಮಾಡ್ಕೊಳ್ತೈತಿ. ಫೈನ್, ಲೆಟ್ಸ್ ಮೂವ್. ನೆಕ್ಸ್ಟ್ 11th ಕ್ವೆಶ್ಚನ್, ವಾಟ್ ಈಸ್ ದಿ ಕೆಮಿಕಲ್ ಫಾರ್ಮುಲಾ ಆಫ್ ಸಾಲ್ಟ್? ನಾರ್ಮಲ್ ಸಾಲ್ಟ್, ಟೇಬಲ್ ಸಾಲ್ಟ್ ಅಥವಾ ಮನೇಲಿ ಯೂಸ್ ಮಾಡ್ತಾರಲ್ಲ ಆ ಸಾಲ್ಟ್ದು ಕೆಮಿಕಲ್ ಫಾರ್ಮುಲಾ ಏನು? KCl ಅಂತ ಕೊಟ್ಟಿದ್ದಾರೆ. KCl ಅಂದ್ರೆ ಏನು? ಪೊಟ್ಯಾಷಿಯಂ ಕ್ಲೋರೈಡ್ ಅಂತೇಳಿ. ಅಲ್ಲ, ನಾವು ಯೂಸ್ ಮಾಡಲ್ಲ ಪೊಟ್ಯಾಷಿಯಂ ಕ್ಲೋರೈಡ್ನ, ಊಟದೊಳಗಡೆ ಹಾಕಲ್ಲ. ನೆಕ್ಸ್ಟ್ ಇರೋದು NaCl, ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ನಮ್ದು ಆನ್ಸರ್, ಹೌದಾ? ಅದು ಬಿಟ್ರೆ ಮತ್ತೇನು ಕೊಟ್ಟಿದಾರ ಅಲ್ಲಿ? NaOH, ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನು ಕೂಡ ಅಲ್ಲ, ಇಟ್ಸ್ ಅ ಲಿಕ್ವಿಡ್, ಸಾಲಿಡ್ ಒಳಗಡೆ ಪ್ರೆಸೆಂಟ್ ಇರುತ್ತೆ, ಬಟ್ ವಿ ಡೋಂಟ್ ಯೂಸ್ ಇಟ್ ಇನ್ ಫುಡ್ ಒಳಗಡೆ ಇದನ್ನ ಯೂಸ್ ಮಾಡಂಗಿಲ್ಲ. ಅದು ಬಿಟ್ರೆ ZnC ಅಂತ ಕೊಟ್ಟಿದ್ದಾರೆ. ZnC ಅಂದ್ರೆ ಟಿಪಿಕಲಿ ಇದನ್ನ ZnC ಅಂತ ಬರೀತಾರೆ, ಜಿಂಕ್ ಕಾರ್ಬೋನೇಟ್, ZnCO3. ಏನಪ್ಪ ಅದು? ZnCO3 ವೈಟ್ ಕ್ರಿಸ್ಟಲೈನ್ ಸಾಲಿಡ್ ಇರುತ್ತೆ, ಬಟ್ ಇದನ್ನು ಕೂಡ ನಾವು ಊಟದೊಳಗಡೆ ಯೂಸ್ ಮಾಡಲ್ಲ, ಸಾಲ್ಟ್ ಅಲ್ಲ ಇದು. ಫೈನ್. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಕರ್ಡ್ ಬೈ ಮಿಲ್ಕ್ ಇಸ್ ಡನ್ ಬೈ. ಸೊ ಹಾಲಿದ್ದದ್ದು ಕರ್ಡ್ ಆಗಬೇಕು. ಕರ್ಡ್ ಅಂದ್ರೆ ಮೊಸರು. ಸೊ ಹಾಲು ಇದ್ದದ್ದು ಏನಾಗಬೇಕು? ಕರ್ಡ್ ಆಗಬೇಕು. ಕರ್ಡ್ ಅಂದ್ರೆ ಸಾಲಿಡ್, ಹೌದಲ್ಲ? ಸೊ ಇದು ಲಿಕ್ವಿಡ್ ಇರುತ್ತಾ, ಇದು ತಿರ್ಗಾ ಇಲ್ಲಿ ಸಾಲಿಡ್ ಆಗುತ್ತೆ, ಸೆಮಿ ಸಾಲಿಡ್ ಇರುತ್ತೆ. ಸಾಲಿಡ್ ಇರಂಗಿಲ್ಲ, ಸೆಮಿ ಸಾಲಿಡ್ ಇರುತ್ತೆ, ಹೌದಾ? ಇದಾಗಬೇಕಾದ್ರೆ ಯಾವ್ದು ಕಾರಣ ಅಂತ ಕೊಡ್ತಾರೆ. ನನ್ ಆಫ್ ದೀಸ್, ಇವುದರಲ್ಲಿ ಯಾವುದು ಅಲ್ಲ. ಮೊದಲನೇ ಆಪ್ಷನ್ ಈಸ್ಟ್. ಈಸ್ಟ್ ಅನ್ನೋದು ಫಂಗಸ್, ಇಟ್ಸ್ ಅ ಫಂಗೈ, ಈ ತರ ಇರುತ್ತೆ. ಇದನ್ನ ಬೇಕರಿ ಒಳಗಡೆ ಯೂಸ್ ಮಾಡ್ತಾರೆ. ಹಾಲು ಇದ್ದದ್ದು ಮೊಸರು ಆಗಲ್ಲ ಇದರಿಂದ, ಹೌದಾ? ನೆಕ್ಸ್ಟ್ ಲ್ಯಾಕ್ಟೋಬ್ಯಾಸಿಲಸ್, ಸ್ಪೆಲ್ಲಿಂಗ್ ತಪ್ಪಾಗಿದೆ. ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಇದು ಒಂದು ಬ್ಯಾಕ್ಟೀರಿಯಾ. ಇದರಿಂದ ಏನಾಗುತ್ತಾ? ಮಿಲ್ಕ್ ಇದ್ದದ್ದು ಕರ್ಡ್ ಆಗಿ ಮಾರ್ಪಾಡಾಗುತ್ತಾ. ನೆಕ್ಸ್ಟ್ ಅದು ಮೌಲ್ಡ್. ಮೌಲ್ಡ್ನು ಕೂಡ ಫಂಗಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 13, ಪೋಲಿಯೋ ಇಸ್ ಕಾಸ್ಡ್ ಬೈ ಅ ಟೈಪ್ ಆಫ್. ಸೊ ಪೋಲಿಯೋ ಯಾವುದರಿಂದ ಆಗುತ್ತಾ? ಫಂಗಸ್. ಫಂಗಸ್ ಅಂದ್ರೆ ಹೇಳಿದ್ನಲ್ಲ, ಅದು ಈಸ್ಟ್, ಇವೆಲ್ಲ ಫಂಗಸ್ ಬರ್ತಾವ. ಬ್ಯಾಕ್ಟೀರಿಯಾ, ವೈರಸ್, ಮತ್ತೆ ನನ್ ಆಫ್ ದೀಸ್ ಅನ್ನೋದು ಆಪ್ಷನ್. ಫಂಗಸ್ ಬಗ್ಗೆ ಹೇಳಿದ್ದೀನಿ. ಬ್ಯಾಕ್ಟೀರಿಯಾ ಅಂದ್ರೆ ಈಗ ಲ್ಯಾಕ್ಟೋಬ್ಯಾಸಿಲಸ್ ನೋಡಿದ್ವಲ್ಲ, ಆ ಜಾತಿಗೆ ಸೇರಿರೋದು. ವೈರಸ್ ಅಂದ್ರೆ ಈಗ ಗೊತ್ತು, ಕರೋನಾ ಕಾಮನ್ ಎಕ್ಸಾಂಪಲ್. ಇದ್ರೊಳಗಡೆ ಪೋಲಿಯೋ ಯಾವುದರಿಂದ ಆಗುತ್ತಾ? ಪೋಲಿಯೋ ಆಗೋದು ಬ್ಯಾಕ್ಟೀರಿಯಾಯಿಂದಾಗಿ. ಫಂಗಲ್ ಡಿಸೀಸ್ ಅಲ್ಲ, ಅದು ಬ್ಯಾಕ್ಟೀರಿಯಲ್ ಡಿಸೀಸ್, ವೈರಲ್ ಡಿಸೀಸ್ ಕೂಡ ಅಲ್ಲ. ನೆಕ್ಸ್ಟ್ ಇನ್ನಿರೋದು ಯೂರಿಯಾ ಫರ್ಟಿಲೈಸರ್ ಈಸ್. ಯೂರಿಯಾ ನಾರ್ಮಲ್ ಹೊಲದೊಳಗಡೆ ಯೂಸ್ ಮಾಡ್ತಕ್ಕಂಥ ಯೂರಿಯಾ ಯಾವ ತರ ಫರ್ಟಿಲೈಸರ್? ಫರ್ಟಿಲೈಸರ್ ಅಂದ್ರೆ ಗೊಬ್ಬರ. ಯಾವ ತರ ಗೊಬ್ಬರ ಅದು? ನೈಟ್ರೋಜಿನಸ್ ಅಂದ್ರೆ ನೈಟ್ರೋಜನ್ ಬೇಸ್ಡ್ ಗೊಬ್ಬರ. ಎರಡನೇದು ಪೊಟ್ಯಾಷಿಯಂ ಬೇಸ್ಡ್ ಗೊಬ್ಬರ, ಅಥವಾ ಫಾಸ್ಫರಸ್ ಬೇಸ್ಡ್ ಗೊಬ್ಬರ, ಅಥವಾ ಮಿಕ್ಸ್ಡ್. ಇವನ್ನೆಲ್ಲ ಮಿಕ್ಸ್ ಮಾಡಿರುವಂತ ಗೊಬ್ಬರ ಯಾವ್ದು ಅಂತ ಹೇಳಿ ನಿಮ್ಗೆ ಕೇಳಿದಾರೆ. ಇದ್ರೊಳಗಡೆ ಪೊಟ್ಯಾಷಿಯಂ ಅಂದ್ರೆ K, ಫಾಸ್ಫರಸ್ ಅಂದ್ರೆ P, ನೈಟ್ರೋಜನ್ ಅಂದ್ರೆ N. ಸೊ ನಿಮ್ಮ ನಾರ್ಮಲ್ ಗೊಬ್ಬರ ತಗೊಳ್ತಿರ್ತಾರಲ್ಲ, ಮಿಕ್ಸ್ಡ್ ಗೊಬ್ಬರ ಒಳಗಡೆ NPK ಅಂತ ಬರುತ್ತೆ ನೋಡ್ರಿ. NPK ಅದು ಮಿಕ್ಸ್ಡ್ ಗೊಬ್ಬರ. ಸೊ ಯೂರಿಯಾ ಇದು ಬೇಸಿಕಲಿ ನೈಟ್ರೋಜನಸ್ ಬೇಸ್ಡ್ ಗೊಬ್ಬರ. ಯಾಕ? ಇದರಲ್ಲಿ ಆಲ್ಮೋಸ್ಟ್ 46% ಏನಿರುತ್ತಾ? ನೈಟ್ರೋಜನ್ ಇರುತ್ತಾ. ನೈಟ್ರೋಜನ್ ಇರೋದ್ರಿಂದ ಅದೆಂತದ ನೈಟ್ರೋಜನಸ್ ಬೇಸ್ಡ್ ಗೊಬ್ಬರ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 15, ವಾಟ್ ಈಸ್ ಒರಯನ್? ಒರಯನ್ ಅಂದ್ರೆ ಏನು? ಒರಯನ್ ಬೆಲ್ಟ್. ಅದು ಇಲ್ಲೇನು ಆಪ್ಷನ್ಸ್ ಕೊಟ್ಟಿದಾರೆ? ಗ್ಯಾಲಕ್ಸಿ, ಪ್ಲಾನೆಟ್, ಕಾನ್ಸ್ಟಲೇಷನ್, ಮೀಟಿಯರ್. ಗ್ಯಾಲಕ್ಸಿ ಅಂದ್ರೆ ಏನದು? ನಕ್ಷತ್ರ ಪುಂಜ ಅಂತೇಳಿ ಗ್ಯಾಲಕ್ಸೀಸ್. ಪ್ಲಾನೆಟ್ ಅಂದ್ರೆ ಗ್ರಹ. ಕಾನ್ಸ್ಟಲೇಷನ್ ಅಂದ್ರೆ ಇದು ಸ್ಟಾರ್ಸ್ಗಳದ್ದು ಸರಣಿ. ಅದ್ರದ್ದು ಒಂದೊಂದು ಕಾನ್ಸ್ಟಲೇಷನ್ ಅಂದ್ರೆ ಏನ್ ಮಾಡಿರ್ತಾರ? ಒಂದೊಂದು ಆಕೃತಿಗಳನ್ನ ಹೋಲಿಸ್ಕೊಂಡು ನೆನಪಿಡಕ್ಕೆ ಇದು ಮಾಡಿರ್ತಾರ. ಅವು ಕಾನ್ಸ್ಟಲೇಷನ್ ಅಂತಾರೆ. ಈಗ ರಾಶಿಗಳು ಬರ್ತಾವ, ಆ ರಾಶಿಗಳೆಲ್ಲ ಕಾನ್ಸ್ಟಲೇಷನ್ ಅಂತಾರೆ. ನೆಕ್ಸ್ಟ್ ಮೀಟಿಯರ್ ಅಂದ್ರೆ ಏನು? ಧೂಮಕೇತು ಆ ಥರದ್ದು. ಅಂದ್ರೆ ಆಕಾಶ ಕಾಯ ಸ್ಪೀಡಾಗಿ ಹೋಗ್ತಿರೋದ, ಈ ಅಟ್ಮಾಸ್ಫಿಯರ್ಗೆ ಏನಾದ್ರು ಬಂತು ಅಂದ್ರೆ ಬೆಂಕಿ ಹತ್ಕೊಳ್ಳುತ್ತೆ. ಇದು ಮೀಟಿಯರ್. ಫೈನ್. ಸೊ ಇದರೊಳಗಡೆ ಗ್ಯಾಲಕ್ಸಿ ನಕ್ಷತ್ರ ಗುಂಪು
ಪ್ಲಾನೆಟ್ ಗ್ರಹ, ಕಾನ್ಸ್ಟಲೇಷನ್ ಅಂದ್ರೆ ನಕ್ಷತ್ರಗಳ ಗುಂಪೆ, ಬಟ್ ಅದರಲ್ಲಿ ಏನಿರುತ್ತೆ ಸರಿಯಾದ ಒಂದು ಆಕೃತಿ ಇರುತ್ತೆ, ಅದಕ್ಕೆ ಹೆಸರುಗಳನ್ನು ಕೊಟ್ಟಿರ್ತೀವಿ. ಒರಯನ್ ಅನ್ನೋದು ಕೂಡ ಹಿಂಗೆ ಒಂದು ನಕ್ಷತ್ರಗಳ ಗುಂಪು. ಸೊ ಒಂಥರ ಬೆಲ್ಟ್ ತರ ಆಕಾರ ಇರೋದ್ರಿಂದ ಅದಕ್ಕೆ ಏನ್ ಮಾಡಿದಾರ ಒರಯನ್ ಬೆಲ್ಟ್ ಅಂತೇಳಿ ಹೆಸರು ಕೊಟ್ಟಿದಾರ. ಸೊ ಅದು ಆಪ್ಷನ್ ಯಾವ್ದಾಗುತ್ತೆ ನಮ್ದು ಕಾನ್ಸ್ಟಲೇಷನ್. ಹೌದಾ? ಸೊ ದೀಸ್ ಆರ್ ಟೋಟಲ್ 15 questions of ಜನರಲ್ ಸೈನ್ಸ್. ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಮ್ಯಾಥ್ಸ್ ಸೆಷನ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಗಿರೀಶ್ ಸರು ಜನರಲ್ ನಾಲೆಜ್ ಸ್ಟಾರ್ಟ್ ಮಾಡಿದ್ರು, GK ಮುಗಿಸಿದ್ರು. ನೆಕ್ಸ್ಟ್ ನಿರಂಜನ್ ಸರು ಜನರಲ್ ಸೈನ್ಸ್ ಮಾಡಿದ್ರು. ಈಗ ನಾನಂತೂ ನಿಮಗೆಲ್ಲರಿಗೂ ಚಿರಪರಿಚಿತನು. ನಾವು ಮ್ಯಾಥ್ಸು ಮತ್ತು ರೀಸನಿಂಗ್ ನೋಡೋಣ. ಸೊ ಈಗ ನಾವೇನು ಮಾಡ್ತಿದ್ವಿ ಅಂದರೆ, ಈಗ ಹೋದ ಸಲ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಾವು ಆಲ್ರೆಡಿ ನೀವೆಲ್ಲ ಏನು ಮಾಡಿದ್ರಿ, ಕ್ಲಾಸ್ ಕೇಳಿರ್ತೀರಿ. ಮ್ಯಾಥ್ಸ್ ಏನು ಭಾಳ ಬಿಡಿಸೋದಂಥದ್ದು ಏನಿರೋದಿಲ್ಲ, ಯಾವ ಈಸಿ ಇರ್ತಾವಲ್ಲ ಅವನ್ನೆಲ್ಲ ನಾವು ನಿಮಗೆ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ರಿ. ನಾ ಏನು ಮಾಡ್ತೇನಪ್ಪ ಇವತ್ತಿನ ದಿನ, ಯಾವ ಚಾಪ್ಟರ್ಗೆ ನಾವು ಹೆಚ್ಚಿನ ಪ್ರಿಫರೆನ್ಸ್ ಕೊಡಬೇಕು ಅಂದರೆ, ಇವಾಗ ಫೆಬ್ರವರಿ 13ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆ. ಏಪ್ರಿಲ್ 12 ಅಥವಾ 13ಕ್ಕೆ ನಿಮ್ಮ ಅಗ್ನಿವೀರ ಎಕ್ಸಾಮ್ ಇರ್ತಾವ. ಸೊ ಎಲ್ಲ ಚಾಪ್ಟರ್ಗಳನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾವ್ಯಾವ ಚಾಪ್ಟರ್ ಮೇಲೆ ನಾವು ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಈ ಒಂದು ವಿಡಿಯೋದಾಗ ನಾನು ತಿಳಿಸ್ತೀನಿ. ಒರಿಜಿನಲ್ ಕ್ವಶನ್ ಪೇಪರ್ದಾಗ ಯಾವ ಏರಿಯಾದಾಗ ಕ್ವಶನ್ ಬಂದವು, ಯಾವ ಚಾಪ್ಟರ್ ಒಳಗೆ ಬಂದಿದೆ, ಸೊ ಅದ್ರ ಬಗ್ಗೆ ನೋಡೋಣ. ಸೊ ಮೊದಲನೇ ಕ್ವಶನ್ ಮ್ಯಾಥ್ಸಿಗೆ ಸಂಬಂಧಪಟ್ಟಿದ್ದು. ರವಿ ಬಾಟ್ 1 ಶರ್ಟ್ ಫಾರ್ ₹800. ಫಾರ್ ₹800 ಎಷ್ಟಕ್ಕೆ ತೊಗೊಂಡ್ರಿ? 800 ರೂಪಾಯಿಗೆ ತೊಗೊಂಡನು. ಸೋಲ್ಡ್ ಫಾರ್ ₹900. ಸೋಲ್ಡ್ ಫಾರ್ ₹900. ಫೈಂಡ್ ಹೀಸ್ ಪ್ರಾಫಿಟ್ ಪರ್ಸೆಂಟೇಜ್. ಫೈಂಡ್ ಹೀಸ್ ಪ್ರಾಫಿಟ್ ಪರ್ಸೆಂಟೇಜ್. ರವಿ ಅಂತಕ್ಕಂಥ ವ್ಯಕ್ತಿ ಒಂದು ಶರ್ಟ್ ಅನ್ನ ಎಷ್ಟಕ್ಕೆ ತೊಗೊಂಡ್ರೆ? 800 ರೂಗಳಿಗೆ ತಗೊಂಡನ. ಸೋಲ್ಡ್ ಅಂದ್ರೆ ಏನ್ರಿ? ಮಾರುವುದು. ಎಷ್ಟಕ್ಕೆ ಮಾರಿದನ್ರಿ? 900 ರೂಪಾಯಿಗೆ ಮಾರಿದ. ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಆನ್ಸರ್ನ ಯಾವ ರೀತಿ ಬಿಡಿಸೋದು ನೋಡ್ರಿ. 800 ರೂಪಾಯಿಗೆ ತಗೊಂಡನು. ಎಷ್ಟಕ್ಕೆ ಮಾರಿದನ್ರಿ? 900 ರೂಪಾಯಿಗೆ ಮಾರಿದನು. ಎಷ್ಟು ಲಾಭ ಆಗಿದೆ ರೀ? 100 ರೂಪಾಯಿ ಲಾಭ ಆಗಿದೆ. ಎಷ್ಟು ಲಾಭ ಆಗಿದೆ? 100 ರೂಪಾಯಿ ಲಾಭ ಆಗಿದೆ. ನಮಗೇನು ಕೇಳಿದರು? ಪ್ರಾಫಿಟ್ ಪರ್ಸೆಂಟೇಜ್, ಶೇಕಡಾ ಲಾಭ. ಶೇಕಡಾ ಲಾಭ ಅಂದ್ರೆ ಏನ್ರಿ? 100ಕ್ಕೆ ಎಷ್ಟು? ಶೇಕಡಾ ಲಾಭ ಅಂದ್ರೆ ಏನ್ರಿ? 100ಕ್ಕೆ ಎಷ್ಟು? ಇದಂತೂ ಉಪಯೋಗ ಇಲ್ಲ. ಎಕ್ಸ್ ಅಪೋಸಿಟ್ ಯಾವ್ದದ ರೀ? 800. ಉಳಿತು ಯಾವುದು ಇವಾಗ? 100 × 100. ಎಷ್ಟ್ರಿ? 100 × 100. ಈ 2 0 ಕ್ಯಾನ್ಸಲ್ ಆಯಿತು. 100 ಒಳಗೆ 8 ಭಾಗ ಮಾಡಬೇಕು. 8 ಭಾಗ ಮಾಡ್ರೆ ಆನ್ಸರ್ ಎಷ್ಟು ಬರ್ತೈತೆ ನೋಡಿ, ಸಿಂಪಲ್ ಆಗಿ. 2 5 10 0 0 2 4 ಎಷ್ಟೇ ರೀ? 2 4. ನೆಕ್ಸ್ಟ್ 2 2 2 25 25ರಾಗ ಮತ್ತೆ 2 ಭಾಗ ಮಾಡ್ರೆ ಎಷ್ಟಾಗ್ತದೆ? 12 ಎಷ್ಟ್ರಿ? 12. 12.5. ಇದೆಲ್ಲ ಕಡ್ತಾ ಹೊಡಿಕಿತನೋ ನಾವು ಡೈರೆಕ್ಟ್ ಆಗಿ 100 ಒಳಗೆ 8 ಭಾಗ ಮಾಡ್ರೆ ಎಷ್ಟು ಬರ್ತೈತ್ರಿ? 12.5. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾಗಳನ್ನು ನಾವು ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಟ್ರಿಕ್ಸ್ ಯೂಸ್ ಮಾಡಿ ಆನ್ಸರ್ನ ಬಿಡಿಸ್ತಿರ್ತೀವಿ. ಸೊ ಇದೇ ರೀತಿಯಾಗಿ ನಾವು ಆಫ್ಲೈನ್ ಕ್ಲಾಸ್ ಒಳಗೂ ಹೇಳ್ತಿರ್ತೀವಿ. ಚಾಪ್ಟರ್ ವೈಸ್ ಕ್ಲಾಸ್ ಹೇಳ್ತೀವಿ, ಚಾಪ್ಟರ್ ವೈಸ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. GK ಒಬ್ರು ಹೇಳ್ತೀವಿ, ಸೈನ್ಸ್ ಒಬ್ರು ಹೇಳ್ತೀವಿ, ಮ್ಯಾಥ್ಸ್ ಒಬ್ರು ಹೇಳ್ತೀವಿ. ಪ್ರತಿಯೊಂದನ್ನು ನಿಮಗೆ ಪರ್ಫೆಕ್ಟ್ ಮಾಡಿಸ್ತಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯೊಳಗೆ ಬ್ಯಾಚಸ್ಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಅಗ್ನಿವೀರ ನಮ್ಮ ಸಂಸ್ಥೆಯೊಳಗೆ ಯಾವ ರೀತಿ ಫೆಸಿಲಿಟಿ ಐತಿ ಅಂತ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಗ್ರೌಂಡ್ ಯಾವ ರೀತಿ ಅದ, ಕ್ಯಾಂಪಸ್ ಯಾವ ರೀತಿ ಅದ, ಊಟ ಯಾವ ರೀತಿ ಕೊಡ್ತೀವಿ ಅಂತ. ಸೊ ಅದು ವಿಡಿಯೋ ನೋಡ್ಬೋದು. ನೀವು ಕೂಡ ಬಂದು ಜಾಯಿನ್ ಆಗ್ಬೋದು. ನಿಮ್ಮ ಅಗ್ನಿವೀರ ಸೇರ್ತಕ್ಕಂಥ ಕನಸನ್ನ ನಮ್ಮ ಸಂಸ್ಥೆಗೆ ಬಂದು ಜಾಯಿನ್ ಆಗಿ ನನಸು ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಬಂದಿರತಕ್ಕಂಥದ್ದು ಯಾವುದು? ಪ್ರಾಫಿಟ್ ಆ್ಯಂಡ್ ಲಾಸ್ ಒಳಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? ನೆಕ್ಸ್ಟ್ ಪರ್ಸೆಂಟೇಜ್ ಚಾಪ್ಟರ್ ಕೊಟ್ಟಿದ್ದಾರೆ. ದ ನಂಬರ್ 20% ಮೋರ್ ದೆನ್ 80. ನಂಬರ್ 20% ಮೋರ್ ದೆನ್ 80 ಅಂದ್ರೆ ಏನ್ರಿ? 100ಕ್ಕೆ 20% ಹೆಚ್ಚದ. 20% ಹೆಚ್ಚಂದ್ರೆ ಏನ್ರಿ? ಮೊದಲು 100 ಇತ್ತು, ಈಗ ಏನಾಗೈತಿ? 120 ಆಗೈತಿ. ಮೋರ್ ದೆನ್ 20% ಅಂದ್ರೆ ಏನ್ರಿ? ಮೊದಲು 100 ಇತ್ತು, ಇವಾಗ ಎಷ್ಟಾಗಿದೆ ರೀ? 120. ಮೋರ್ ದೆನ್ 80. 20% ಮೋರ್ ದೆನ್ ಅಂದ್ರೆ ಎಷ್ಟ್ರಿ? 80. 120 ಅಂದ್ರೆ ಎಷ್ಟ್ರಿ? 80. ಹಾಗಾದ್ರೆ 100 ಎಷ್ಟು? ಸೊ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ನಾವು ವೆಯ್ಟ್ ಮಾಡ್ತಿರ್ತಾನೆ. ಎಲ್ಲರೂ ಬೇಗ ಬೇಗ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸಿ. ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಅದ. ನೆಕ್ಸ್ಟ್, ಇನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸಮದ್ವಿ ಬಾಹು ತ್ರಿಭುಜ. ಎಲ್ಲ ಬಾಹುಗಳು ಏನಾಗಿರ್ತಾವೆ? ಸಮ ಆಗಿರ್ತಾವೆ. ಸೊ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ಯಾಕಂದ್ರೆ ಸೇಮ್ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಆಲ್ರೆಡಿ ವಿಡಿಯೋದಾಗ ಅಪ್ಲೋಡ್ ಮಾಡಿದನು. ಸೊ ಆನ್ಸರ್ ಕಮೆಂಟ್ ಒಳಗೆ ಬರಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಬ್ಯಾಟ್ಸ್ಮನ್ ಸ್ಕೋರ್ 80 runs. A batsman score 80 runs in his 6th innings. In his 6th innings, and thus increases by his average by 5. What is his average after 6th innings?
ಆಫ್ಟರ್ 6th innings. ಕ್ವಶನ್ ದೊಡ್ಡದೈತೈತೆ, ಭಾಳ ತಲೆ ಕೆಡ್ಸ್ಕೊಬೇಡ್ರಿ. ಇದಕ್ಕೊಂದು ಟ್ರಿಕ್ಸ್. ಯಾವ ಚಾಪ್ಟರ್ಪ್ಪ ಅಂದ್ರೆ ಅವರೇಜ್, ಸರಾಸರಿ. ಯಾವ್ದ್ರಿ? ಸರಾಸರಿ ಪಾಠದಾಗ ಪ್ರತಿ ಸಲನೂ ಈ ಒಂದು ಕ್ವಶನ್ನ ಇದ್ದ ಪ್ರತಿಯೊಂದು ಎಕ್ಸಾಮ್ ಒಳಗ. ಸೊ ಇದನ್ನ ನಾವು ಟ್ರಿಕ್ಸ್ ಹೇಳಿದೀನಿ. ಎಷ್ಟನೇ ಇನ್ನಿಂಗ್ಸ್ ಒಳಗ್ರಿ? 6th innings ಒಳಗ. ಸೊ ಇದನ್ನ 5ನೇ ಇನ್ನಿಂಗ್ಸ್ ಅಂತ ಬರ್ಕೋರಿ. ಎಷ್ಟನೇ ಇನ್ನಿಂಗ್ಸ್ ಅಂತ ಬರ್ಕೋರಿ? 5ನೇ ಇನ್ನಿಂಗ್ಸ್. ಸೊ ಎಷ್ಟದರ ಸ್ಕೋರ? 80 ಮೈನಸ್ ಏನ್ ಮಾಡ್ಬೇಕ್ರಿ? 5ನೇ ಇನ್ನಿಂಗ್ಸ್. ಎಷ್ಟನೇ ಇನ್ನಿಂಗ್ಸ್ ಐತಿದ? 6ನೇ ಇನ್ನಿಂಗ್ಸ್. ಇದ್ರ ಹಿಂದಿನ ಇನ್ನಿಂಗ್ಸ್ ಬರ್ಕೋಬೇಕು 5. ನೆಕ್ಸ್ಟ್ ಎಷ್ಟು ಸ್ಕೋರ್ ಹೆಚ್ಚಾಗಿದ್ದಾರೆ? 5. ಅದನ್ನ ಇದು ಗುಣಾಕಾರ ಮಾಡ್ರಿ. 80 ಮೈನಸ್ 25 ಎಷ್ಟ್ರಿ? 80 ಮೈನಸ್ 25. ಸೊ ಆನ್ಸರ್ ಎಷ್ಟು ಬರ್ತದ? 55. ಶಾರ್ಟ್ ಕಟ್ ಟ್ರಿಕ್ಸ್. ಏನ್ ಮಾಡ್ಬೇಕ್ರಿ? ಎಷ್ಟನೇ ಇನ್ನಿಂಗ್ಸ್? 6th innings ಅದ. ಅದ್ರ ಹಿಂದಿನ ಇನ್ನಿಂಗ್ಸ್ ಎಷ್ಟಿರ್ತದ? 5. ಎಷ್ಟು ಹೆಚ್ಚಾಗಿದ್ದಾರೆ? 5 ಹೆಚ್ಚಾಗಿದೆ. ಟೋಟಲ್ ಒಂದು ಸ್ಕೋರ್ ಒಳಗೆ ಅದನ್ನ ಮೈನಸ್ ಮಾಡಿಬಿಟ್ರೆ ಆನ್ಸರ್ ಬರ್ತದ. ಸೊ ಎಷ್ಟ್ರಿ ಆನ್ಸರ್? 55. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ? ದ ಏರಿಯಾ ಆಫ್ ಸರ್ಕಲ್. ಸೊ ಇದು ಪ್ರತಿ ಸಲನೂ ಈ ಕ್ವಶನ್ ಇರ್ಲಿಕ್ಕಂದ್ರೆ ಕ್ವಶನ್ ಪೇಪರ್ ಇರೋದು. ದ ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನ್ರಿ? ಒಂದು ವೃತ್ತ, ಇಲ್ಲಿಂದ ಇಲ್ಲಿಗೆ ಏನಿರ್ತೈತಿ? ರೇಡಿಯಸ್ ಇರ್ತೈತಿ. ಇದು ಒಳಗಿಂದ ಒಳಗೆ ಇರ್ತಕ್ಕಂಥ ಜಾಗಕ್ಕೆ ಏನಂತೀವಿ ನಾವು? ಏರಿಯಾ ಅಂತೀವಿ. ದ ಏರಿಯಾ ಆಫ್ ಸರ್ಕಲ್ ಎಷ್ಟದ ರೀ? 154 ಸೆಂಟಿಮೀಟರ್ ಸ್ಕ್ವೇರ್ ಅದ. ಸೊ ನಮಗೆ ಏನು ಕಂಡುಹಿಡಿಯಂದಾರಿ? ರೇಡಿಯಸ್ ಕಂಡುಹಿಡಿಯಂದರು. ಏನು ಕಂಡುಹಿಡಿಯಂದಾರಿ? ರೇಡಿಯಸ್ ಕಂಡುಹಿಡಿಯಂದರು. ಸೊ ಏರಿಯಾ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರ್ತದಪ್ಪ? ಪೈ ಆರ್ ಸ್ಕ್ವೇರ್. ನಮಗೆ ಏರಿಯಾ ಕೊಟ್ಟಿದ್ದನು. ಸೊ ಪೈ ಅಂದ್ರೆ ಎಷ್ಟ್ರಿ? 22/7. ಆರನ್ನ ನಾವು ಕಂಡುಹಿಡಿಬೇಕು. ಅದನ್ನ ಹಂಗ ಬರೀರಿ. ಆರ್ ಕಂಡುಹಿಡಿಬೇಕು, ಅದನ್ನ ಹಂಗ ಬರೀರಿ. ನೆಕ್ಸ್ಟ್ ಇದು ಈ ಕಡೆ ಬರ್ತಂದ್ರೆ ಏನಾಗ್ತೈತಿ? 154 ಬಾಗ್ಲೆ 22 ಇಂಟು 7 ಎಷ್ಟಾಗ್ತದ್ರಿ? ಇಂಟು 7. ಸೊ ಆರ್ ಸ್ಕ್ವೇರ್ ಹಂಗ ಬರ್ತದ. ಏನು ಬರ್ತದ್ರಿ? ಆರ್ ಸ್ಕ್ವೇರ್ ಹಂಗ ಬರ್ತದ. ಸೊ ಇದು 22 ಮಗಿಲೆ ಕಡ್ತಾ ಹೊಡಿ ಡೈರೆಕ್ಟ್. 11 2 22, 11 1 4 ಉಳಿತು, 11 4 44, 2 1 2 7 7 2 ಅದಾವು. ಸೊ 7 7 ಎಷ್ಟ್ರಿ? 49. ಇದು ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗ್ತೈತಿ? ವರ್ಗಮೂಲ. 49ರ ವರ್ಗಮೂಲ ಎಷ್ಟ್ರಿ? 7. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟಾಗಿರ್ತದ? 7. ಸೊ ಇಲ್ಲೊಂದು ನಾನು ನಿಮ್ಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಚಾರ್ಟ್ ನೆನಪಿಟ್ಕೊಂಡ್ರಿ. ಯಾಕಂದ್ರೆ ಯಾವಾಗಲೂ ಇಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಏನಾಗಿರ್ತದಪ್ಪ ಅಂದ್ರೆ ಮಲ್ಟಿಪಲ್ ಆಫ್ 7 ಆಗಿರ್ತದೆ. ಏನಾಗಿರ್ತದ್ರಿ? 7. ಇಫ್ ದ ರೇಡಿಯಸ್ ಆಫ್ ಸರ್ಕಲ್ 7 ಆಗಿತ್ತಂದ್ರೆ ಅದರದ್ದು ಏರಿಯಾ ಎಷ್ಟಿರ್ತೈತ್ರಿ? 154 ಸೆಂಟಿಮೀಟರ್ ಸ್ಕ್ವೇರ್ ಇರ್ತದ. ಅದರದ ಪೆರಿಮೀಟರ್ ಏನಿರ್ತದ? 44. ಏನಿರ್ತದ ರೀ? 44 ಸೆಂಟಿಮೀಟರ್ ಇರ್ತದೆ. ಯಾವಾಗಲೂ ಏರಿಯಾನ ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಮೆನ್ಷನ್ ಮಾಡಬೇಕು. ಅದೇ ರೀತಿಯಾಗಿ ಪೆರಿಮೀಟರ್ನ ಸೆಂಟಿಮೀಟರ್ ಒಳಗೆ ಬರೀಬೇಕು. ನೆಕ್ಸ್ಟ್ ಏನಿರ್ತದ? ಮಲ್ಟಿಪಲ್ ಇರ್ತದ. 7 2 14. ಅವಾಗ ಏರಿಯಾ ಎಷ್ಟಿರ್ತದ ರೀ? 616. ನೆಕ್ಸ್ಟ್ ಇದೆಷ್ಟು ಇರ್ತದ? 88. ಎಷ್ಟು ರೀ? 88. ಸೊ ಇದನ್ನೆಲ್ಲರೂ ಒಂದು ಸ್ಕ್ರೀನ್ಶಾಟ್ ತಗೋರಿ. ಇದೊಂದೆಲ್ಲರೂ ಸ್ಕ್ರೀನ್ಶಾಟ್ ತಗೋರಿ. ಇದಕ್ಕೇನಂತೀವಿ? ರೇಡಿಯಸ್ಸು. ಇದಕ್ಕೇನಂತೀವಿ? ಏರಿಯಾ ಅಂತೀವಿ. ಇದಕ್ಕೇನಂತೀವಿ? ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಏನ್ರಿ? ಸುತ್ತಳತೆ. ಸ್ಕ್ರೀನ್ಶಾಟ್ ತಗೊಂಡ ಸಪ್ರೇಟ್ ಆಗಿ ಫೋಲ್ಡರ್ ಮಾಡ್ಕೋರಿ. ಎಕ್ಸಾಮ್ ಟೈಮ್ದಾಗ ಲಾಸ್ಟ್ ಟೈಮ್ ಎಕ್ಸಾಮ್ ಮೂಮೆಂಟ್ ಹೋಗ್ಬೇಕಾರೆ ಈ ಫೋಲ್ಡರ್ನ ನೋಡ್ಕೊತ ಹೋದ್ರೆ ಒಂದು ಇಂಥ ಕ್ವಶನ್ ಬಂದಿರ್ತೈತಿ. ಅದಕ್ಕೆ ನೀವು ಡೈರೆಕ್ಟ್ ಆಗಿ ಆನ್ಸರ್ನ ಮಾರ್ಕ್ ಮಾಡ್ಬೋದು. ಕ್ವಶನ್ ಓದೋ ಅವಶ್ಯಕತೆನೇ ಇಲ್ಲ. 154 ಬಂದರೆ ಎಷ್ಟ್ರಿ? 7. 616 ಬಂದರೆ ಎಷ್ಟ್ರಿ? 14. ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ಬೋದು. ಸೊ ಇದನ್ನೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟ್ರಿ? 7 ಆಗಿರ್ತದೆ. ನೆಕ್ಸ್ಟ್ ಕ್ವಶನು ಅಲ್ಜಿಬ್ರಾ ಒಳಗೆ ಬಂದಿದೆ. ಸೊ ಆನ್ಸರ್ ಅಂತೂ ಭಾಳ ಈಸಿ ಅದ. ಭಾಳ ಈಸಿಯಾಗಿರ್ತಕ್ಕಂಥ ಟ್ರಿಕ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇದಕ್ಕೆ ಸಂಬಂಧಪಟ್ಟಿದ್ದ ನಾವು ಶಾರ್ಟ್ಸ್ ಒಳಗೆ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೀವೆಲ್ಲರೂ ಪ್ರತಿಯೊಬ್ಬರು ನೋಡಿ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನು ಆ ನಂಬರ್ added to its 2/3 is equal to 35. ಆ ನಂಬರ್ ಯಾವುದೋ ಒಂದು ಸಂಖ್ಯೆ ಇದೆ, ಗುರುತಿಲ್ಲ. ಈ ಸಂಖ್ಯೆಯ 2/3 ಅನ್ನ ಇದಕ್ಕೆ ನಾವು ಆ್ಯಡ್ ಮಾಡ್ರೆ ಆನ್ಸರ್ ಎಷ್ಟಾಗ್ತದೆ ರೀ? 35. ಹಾಗಾದ್ರೆ ಆ ಸಂಖ್ಯೆ ಕಂಡಿಡಿ ಅಂದ್ರೆ ಯಾವುದೋ ಒಂದು ಸಂಖ್ಯೆಯ 2/3 ಕೂಡಿಸ್ತು ಅಂದ್ರೆ ಎಷ್ಟಾಗ್ತದೆ ರೀ? 35. ಸೊ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಛೇದಾಗ ಎಷ್ಟು ಬರ್ಕೋರಿ? 1. 2 ಛೇದಗಳು ಬೇರೆ ಬೇರೆ ಅದಾವ. ಡಿನಾಮಿನೇಟ್ರು ಅವಾಗ ಏನು ಮಾಡ್ಬೇಕು? LCM ತೆಗಿಬೇಕು. LCM ಎಷ್ಟು ರೀ? 3. 1 3 1 ಅಂದರೆ ಎಷ್ಟೈತ್ರಿ? 3x + 2. ಸೊ ಈಸ್ ಈಕ್ವಲ್ ಟು ಎಷ್ಟು ರೀ? 35. ಸೊ ಇದು 3 ಭಾಗಾಕಾರದ ಈ ಕಡೆ ಹೋದ್ರೆ ಏನೈತ್ರಿ? ಗುಣಾಕಾರ ಆಯಿತು. 5 3 ಎಷ್ಟು ರೀ? 15. 1 ಉಳಿತು. 3 3 9 +1 ಎಷ್ಟು ರೀ? 10. ಸೊ 2 ಅನ್ನೋದು ಪ್ಲಸ್ ಅದ. ಈ ಕಡೆ ಬಂದರೆ ಏನೈತ್ರಿ? ಮೈನಸ್ ಆಯಿತು. 105 2 ಹೋದ್ರೆ ಎಷ್ಟು ರೀ? 113. ಸೊ ಎಕ್ಸ್ ಇಲ್ಲೇ ಇರಲಿ. ಇದು ಭಾಗಾಕಾರ ಮಾಡಿರಿ. 3 3 9. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ರೆ ಆನ್ಸರ್ ಬರ್ತದೆ. ಓಕೆ, ಆನ್ಸರ್ ಕಮೆಂಟ್ ಒಳಗೆ ಬರಬೇಕು ಎಲ್ಲರದು, ಪ್ರತಿಯೊಬ್ಬರದು.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಫ್ 10 men ಕ್ವಶನ್ ನೋಡ್ರಿ ಏನದ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್, ಟೈಮ್ ಆ್ಯಂಡ್ ವರ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಪ್ರತಿ ಸಲ ಪ್ರತಿಯೊಂದು ಬಾರಿ ಪ್ರತಿಯೊಂದು ಶಿಫ್ಟ್ ಒಳಗೆ ಹೋದ ಸಲ ಏಪ್ರಿಲ್ ಒಳಗೆ ನಡೆದಿರ್ತಕ್ಕಂಥ ಅಗ್ನಿವೀರ ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್. ಇಫ್ 10 men can do a piece of work in 4 days, how many men will be required to get the same work in 5 days? ಸೊ ಫಸ್ಟ್ ಏನ್ರಿ 10 ಜನ ಒಂದು ಕೆಲಸ 4 ದಿನದಾಗ ಮಾಡ್ರೆ 5 ಜನ 5 ದಿನದಾಗ ಕೆಲಸ ಮುಗಿಬೇಕಾದ್ರೆ ಎಷ್ಟು ಜನರ ಅವಶ್ಯಕತೆ ಅಂತ ಕೇಳಿದರು. ಸೊ ಮೊದಲು ಎರಡು ಏನು ಸಂಖ್ಯೆ ಅದಾವಲ್ಲ 10 4 ಮ್ಯಾಲೆ ಬರ್ಕೋರಿ, ಲಾಸ್ಟ್ ಸಂಖ್ಯೆ ಕೆಳಗೆ ಬರ್ಕೋರಿ, ನಡು ಗುಣಾಕಾರ ಚಿಹ್ನೆ ಬರೀರಿ. 5 ಒಂದ್ಲೆ 5 ಎರಡ್ಲೆ 4 ಎರಡ್ಲೆ ಎಷ್ಟ್ರಿ 8. ಭಾರಿ ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸು. ಟೈಮ್ ಆ್ಯಂಡ್ ವರ್ಕ್ ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದನು, 3 hours ವಿಡಿಯೋ ಐತಿ. ಆ ವಿಡಿಯೋದಾಗ ಮ್ಯಾಕ್ಸಿಮಮ್ ಆಗಿ ಎಲ್ಲ ಟೈಪ್ಸ್ ಕ್ವಶನ್ಗಳನ್ನು ಕವರ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡ್ರಂದ್ರೆ ಅಗ್ನಿವೀರದಾಗ 2 ಕ್ವಶನ್ ಬರ್ತಾವೆ ಟೈಮ್ ಆ್ಯಂಡ್ ವರ್ಕಿಗೆ. ಅವೆಲ್ಲ ಕ್ವಶನ್ಗಳನ್ನು ನೀವು ಕವರ್ ಮಾಡ್ಬೋದು. ಆ ಒಂದು ವಿಡಿಯೋದಾಗ 2 ಕ್ವಶನ್ ಬರ್ತಾವೆ. ಈ ಒಂದು ಕ್ವಶನ್ ಪೇಪರ್ದು ಮಿನಿಮಮ್ 2 ಕ್ವಶನ್ ಅಂತೂ ಇರ್ತವೆ. ಮೊದಲು ಎಷ್ಟು ಅದ ರೀ 10 ಅದನ್ನ ಬರ್ಕೋರಿ, ನೆಕ್ಸ್ಟ್ ಎಷ್ಟು ಅದ 4 ಅವೆರಡು ಮ್ಯಾಲೆ ಬರ್ಕೋರಿ, ಲಾಸ್ಟ್ ಏನು ಕೊಟ್ಟಿದ್ರೆ ಅದನ್ನ ಕೆಳಗೆ ಬರ್ಕೊಂಡ ಸಿಂಪ್ಲಿಫಿಕೇಶನ್ ಮಾಡ್ರೆ ಆನ್ಸರ್ ಬರ್ತದೆ. ಯಾವುದೇ ಫಾರ್ಮುಲಾ ನೆನ್ಪಿಟ್ಕೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ನೋಡ್ರಿ ಏನದ ಡೆಸಿಮಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನು. ಸೊ ಏನದ ರೀ 36 ಅದ, ಏನದ 36. ನೆಕ್ಸ್ಟ್ ಏನದ ರೀ -45.67 ಅದ ಪ್ಲಸ್ 86.56 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಕೊಟ್ಟಿದಾರೋ ಪ್ಲಸ್ 3796 ಅದ. ಸೊ ನೀವೇನು ಮಾಡ್ಬೇಕಂದ್ರೆ ಇದನ್ನು ಬಿಡಿಸ್ಬೇಕು. 36 ಮೈನಸ್ ಪ್ಲಸ್ 86 ಅಲ್ಲಿ ಬೋರ್ಡ್ಮಾಸ್ ನಿಯಮವನ್ನು ಅಪ್ಲೈ ಮಾಡಬೇಕು. ಭಾಗಿಸಿ, ಗುಣಿಸಿ, ಕೂಡಿಸಿ, ಕಳಿಸಿ. ಫಸ್ಟ್ ಏನು ಮಾಡಬೇಕು, ಇವೆರಡನ್ನು ಪ್ಲಸ್ ಮಾಡಬೇಕು. ಬಂದ ಆನ್ಸರ್ ಇದ್ರೊಳಗೆ ಮೈನಸ್ ಮಾಡಬೇಕು. ಏನು ಮಾಡ್ಬೇಕ್ರಿ, ಮೈನಸ್ ಮಾಡಬೇಕು. ಮೈನಸ್ ಮಾಡಿದ ನಂತರ ಎಷ್ಟು ಆನ್ಸರ್ ಬರ್ತೈತಿಲ್ಲ ಅದನ್ನ ಇದ್ರೊಳಗೆ ಮೈನಸ್ ಮಾಡ್ರೆ ನಿಮಗೆ ಈ ವ್ಯಾಲ್ಯೂ ಸಿಗ್ತದೆ. ಸೊ ಆನ್ಸರ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ದ ಎವರೇಜ್ ಆಫ್ ಏನು ಕೇಳಿದಾರೆ ರೀ ಎವರೇಜ್ ಮೇಲೆ 2 ಕ್ವಶನ್ ಬಂದಿದ್ದು. ಒಂದು ಏನು ಬಂದಿತ್ತು ಅಂದ್ರೆ ಬ್ಯಾಟ್ಸ್ಮನ್ ಸ್ಕೋರ್ ಮೇಲೆ ಕ್ವಶನ್ ಬಂದಿತ್ತು. ಏನು ಬಂದಿತ್ತು ರೀ ಬ್ಯಾಟ್ಸ್ಮನ್ ಸ್ಕೋರ್ ಮೇಲೆ. ಇನ್ನೊಂದು ಕ್ವಶನ್ ಯಾವ ರೀತಿ ಅಂದ್ರೆ ಈ ರೀತಿ ಬಂದಿದೆ. ಏನು ಕೇಳಿದಾರೆ ರೀ ಎವರೇಜ್ ಆಫ್ 3, 6, 9, 6 ಈ ರೀತಿ ಕ್ವಶನ್ ಕೇಳಿದಾಗ ಏನು ಮಾಡ್ಬೇಕಂದ್ರೆ ಕೊಟ್ಟಂತಹ ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬೇಕು. 6 + 6 ಎಷ್ಟು ರೀ 6 + 6 12, 12 + 3 15, 15 + 9 ಎಷ್ಟಾಗ್ತದೆ ರೀ 24. ಎಷ್ಟಾಗ್ತದೆ ರೀ 24. ಎಷ್ಟು ಸಂಖ್ಯೆ ಅದಾವ ರೀ 4 ಸಂಖ್ಯೆ. 4 ಒಂದ್ಲೆ 4 ಆರ್ಲೆ. ಸೊ ಸರಾಸರಿ ಎಷ್ಟಾಗ್ತದೆ 6. ಆಪ್ಷನ್ ಡಿ. ಏನು ಮಾಡಬೇಕಪ್ಪ ಅಂದ್ರೆ ಕೊಟ್ಟಂತಹ ಎಲ್ಲ ಸಂಖ್ಯೆಗಳ ಮೊತ್ತವನ್ನು ಬರ್ಕೋಬೇಕು. ಏನು ಮಾಡ್ಕೋಬೇಕ್ರಿ ಮೊತ್ತ ಅಂದ್ರೆ ಇಂಗ್ಲೀಷ್ ಒಳಗೆ ಏನಂತೀವಿ ನಾವು ಸಮ್. ಈ ಒಂದು ಸಮ್ನ ಬರೀಬೇಕು. ನೆಕ್ಸ್ಟ್ ಎಷ್ಟು ಸಂಖ್ಯೆ ಇರ್ತಲ್ಲ ಅಷ್ಟು ಸಂಖ್ಯೆಗಳಿಂದ ಭಾಗಿಸಿದಾಗ ನಮಗೇನು ಸಿಗ್ತದೆ ರೀ ಸರಾಸರಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು 25% ಆಫ್ 200 ಏನದ ರೀ 25% ಆಫ್ 200. 25% ಆಫ್ 200 ಅಂದ್ರೆ ನೋಡ್ರಿ ಯಾವ ರೀತಿ ಬಿಡಿಸ್ಬೇಕು. ಪರ್ಸೆಂಟೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಶೇಕಡ. ಸೊ 25% ಅಂದ್ರೆ ಯಾವುದೇ ಒಂದು ಸಂಖ್ಯೆ ಮುಂದೆ ಈ ಶೇಕಡ ಚಿಹ್ನೆ ಇತ್ತಂದ್ರೆ ಏನ್ರಿ 25/100. ಆಫ್ ಅಂದ್ರೆ ಏನ್ರಿ ವಿಶೇಷ ಗುಣಾಕಾರ. 8 ಎಷ್ಟ್ರಿ 200. ಏನು ಇಲ್ಲ ಅಂದ್ರೆ ಛೇದಾಗ ಎಷ್ಟ್ರಿ 1. ಈ 2 0 ಕ್ಯಾನ್ಸಲ್ ಅದು 25 ಎರಡ್ಲೆ ಎಷ್ಟ್ರಿ 50. ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟ್ರಿ ಆಪ್ಷನ್ ಬಿ ಆಗಿರ್ತದೆ. ಯಾವುದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಕ್ವಶನ್. ಇದು ಕೂಡ ಟೈಮ್ ಆ್ಯಂಡ್ ವರ್ಕಿಗೆ. ಆಲ್ರೆಡಿ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಒಂದು ಕ್ವಶನ್ ಬಿಡಿಸಿದ್ವು. ನೆಕ್ಸ್ಟ್ ಕ್ವಶನ್ ಕೂಡ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಅದ. ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 8 hours. B can do the same work in 16 hours. In how many hours both A and B working together can finish the work? ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 8 ಗಂಟೆ ಒಳಗೆ ಮಾಡ್ತಾನೆ ರೀ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 8 ಗಂಟೆ ಒಳಗೆ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು 16 ಗಂಟೆ ಒಳಗೆ ಮಾಡ್ತಾನೆ. ಅವರಿಬ್ಬರೂ ಸೇರಿ ಆ ಒಂದು ಕೆಲಸವನ್ನು ಎಷ್ಟು ಗಂಟೆ ಒಳಗೆ ಮಾಡ್ತಾರೆ ಕೇಳಿದ್ದಾರೆ. ಸೊ ಟುಗೆದರ್ ಅಂದ್ರೆ ಏನ್ರಿ ಒಟ್ಟಿಗೆ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಅಲೋನ್ ಅಂತ ಬಂದಿರ್ತದೆ. ಅಲೋನ್ ಅಂದ್ರೆ ಏನ್ರಿ ಒಬ್ಬಂಟಿಯಾಗಿ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 8 ಗಂಟೆ ಒಳಗೆ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 16 ಗಂಟೆ ಒಳಗೆ ಮಾಡ್ತಾನೆ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಗೊತ್ತಾಗಬೇಕಾಗಿತ್ತಂದ್ರೆ ಏನು ಮಾಡಬೇಕು LCM ತೆಗಿಬೇಕು. LCM ಎಷ್ಟ್ರಿ 16
ಎಷ್ಟು ರೀ 16 ಯೂನಿಟ್ ಕೆಲಸದ 16 ಯೂನಿಟ್ ಕೆಲಸ ಮಾಡ್ಬೇಕಾದ್ರೆ ಇವಂಗೆ ಎಷ್ಟು ಗಂಟೆ ಟೈಮ್ ಬೇಕ್ರಿ 8 ಗಂಟೆ ಬೇಕು ಇವಂಗೆ ಎಷ್ಟು ಬೇಕ್ರಿ 16 ಗಂಟೆ ಟೈಮ್ ಬೇಕು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದು ಅವರ್ ಒಳಗೆ ಇರೋದ್ರಿಂದ 1 ಗಂಟೆಗೆ ಎಷ್ಟು ಕೆಲಸ ಮಾಡ್ತಾರೆ ನೋಡ್ಬೇಕು 8 ಎಷ್ಟಲೇ 16 ರೀ 8 ಎರಡಲೇ 16 16 ಎಷ್ಟಲೇ ರೀ 16 ಒಂದ್ಲೆ ಇವರಿಬ್ಬರು ಸೇರಿ 1 ಗಂಟೆಗೆ 3 ಯೂನಿಟ್ ಕೆಲಸ ಮಾಡ್ತಾರೆ ಎಷ್ಟು ಯೂನಿಟ್ ರೀ 3 ಯೂನಿಟ್ ಕೆಲಸ ಮಾಡ್ತಾರೆ ನಮ್ದು ಟೋಟಲ್ ವರ್ಕ್ ಎಷ್ಟೈತ್ರಿ 16 ಬಾಗ್ಲೆ 3 ಮಾಡಬೇಕು 3 ಒಂದ್ಲೆ 3 5ಲೆ 15 ಇನ್ನು ಎಷ್ಟು ಉಳಿತ್ರಿ 1 ಉಳಿತು ಪಾಯಿಂಟ್ ಕೊಟ್ಟರೆ ಎಷ್ಟಾಗ್ತರಿ ಇದು 10 ಆಯಿತು 3 3ಲೆ 9 5.3 ಬರಬೇಕು ಆಪ್ಷನ್ ಒಳಗೆ ಟೈಪ್ ಮಿಸ್ಟೇಕ್ ಅದ ಎಲ್ಲ ಕಡೆನೂ 5 ಕೊಟ್ಟಿದ್ದಾರೆ ಆನ್ಸರ್ 5.3 ಅಥವಾ ಮಿಶ್ರ ಭಿನ್ನರಾಶಿ ಒಳಗೆ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಆನ್ಸರ್ ಕೊಟ್ಟಿರ್ತಾರೋ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ The diagonal and one side of rectangular field are 289 meters and 161 meters respectively. Find the side. Find the other side. The diagonal and one side of rectangle. Rectangular ಅಂದ್ರೆ ಏನ್ರಿ ಆಯತ. Rectangle ಅಂದ್ರೆ ಏನ್ರಿ ಆಯತ. ಅದರೊಳಗೆ diagonal ಅಂದ್ರೆ ಏನ್ರಿ ಕರ್ಣ. Diagonal ಅಂದ್ರೆ ಏನ್ರಿ ಕರ್ಣ. Diagonal ಎಷ್ಟದರಿ 289. ಎಷ್ಟದರಿ 289. One side ಎಷ್ಟದರಿ 161 ಸೊ ಇದಕ್ಕೆ ನಾವು ಹೆಸರು ಕೊಟ್ಟರೆ ಏನಾಗ್ತೈತಿ ಎ ಬಿ ಸಿ ಡಿ ಬರ್ತದೆ ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಪೈಥಾಗೋರಸ್ನ ಪ್ರಮೇಯವನ್ನು ಅಪ್ಲೈ ಮಾಡಬೇಕು ಏನು ಬರ್ತದಪ್ಪ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಏನ್ರಿ ಬಿ ಸಿ ಸ್ಕ್ವೇರ್ ಏನದ ರೀ ಇಲ್ಲಿ ರೆಕ್ಟಾಂಗಲ್ದ ಒಂದು ಡೈಗೋನಲ್ ಇಷ್ಟದ ಇನ್ನೊಂದು ಇಷ್ಟದ ಸೊ ಇದನ್ನ ಈ ಫಾರ್ಮುಲಾದಾಗ ಹಾಕಿ ನಾವು ಬಿಡಿಸ್ತು ಅಂದ್ರೆ ನಮಗೆ ಆನ್ಸರ್ ಸಿಗ್ತದೆ ಬೇಗ ಎಲ್ಲರೂ ಆನ್ಸರ್ನ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನದಪ್ಪ Which among the following is the largest 4-digit number that is divisible by 88? That is divisible by 88. Number system ಅಂತಕ್ಕಂಥ ಒಂದು ವಿಡಿಯೋನ ಸಾಕಷ್ಟು ಪಾಪ್ಯುಲರ್ ಆಗಿರ್ತಕ್ಕಂಥ ವಿಡಿಯೋ ಆ ಒಂದು ಕ್ಲಾಸ್ ಕೇಳಿದ್ರಿಂದ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ ಮಾಡ್ಬೋದು ಆ ಒಂದು ವಿಡಿಯೋ ನಂದು ನೋಡಿ ಕ್ಲಾಸ್ ಕೇಳಿ ಈ ಒಂದು ಆನ್ಸರ್ನ ಮಿಸ್ ಮಾಡಲ್ಲ ಕಮೆಂಟ್ ಒಳಗೆ ತಿಳಿಸ್ಬೇಕು ನೆಕ್ಸ್ಟ್ ಕ್ವಶನ್ ನೋಡಿ a man loses 10%. A man loses 10% by selling his watch for rupees 450. Find the cost price of the watch. Cost price of the watch. Cost price selling price ಅಂತ ಬರ್ತದ್ರಿ ಯಾವುದು ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ ಕೊಂಡ ಬೆಲೆ ಏನು ಕೊಂಡ ಬೆಲೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ್ರಿ ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನಾಗಿರ್ತದ್ರಿ ಮಾರಿದ ಬೆಲೆ a man losses loss ಅಂದ್ರೆ ಏನ್ರಿ ನಷ್ಟ ಎಷ್ಟಾಗತೈತಿ 10% ಯಾವುದಕ್ರಿ 100ಕ್ಕೆ ಸೊ 100 ರೂಪಾಯಿಗೆ ಒಂದು ವಾಚ್ ತಗೊಂಡ 10% ಲಾಸ್ ಅಂದ್ರೆ ಅದನ್ನ ಎಷ್ಟಕ್ಕೆ ಮಾರಿತಾನ್ರಿ 90 ರೂಪಾಯಿಗೆ ಮಾರಿತಾನೆ ಇದಕ್ಕೆ ನಾವೇನಂತೀವಿ 10% ಲಾಸ್ 10% ಪ್ರಾಫಿಟ್ ಅಂದ್ರೆ 100 ರೂಪಾಯಿಗೆ ತಗೊಂಡ 10 ರೂಪಾಯಿ ಲಾಭ ಅಂದ್ರೆ ಎಷ್ಟಕ್ಕೆ ಮಾರುತ್ತೀವಿ 110ಕ್ಕೆ ಮಾರಿರ್ತೀವಿ 20% ಲಾಸ್ ಅಂದ್ರೆ 100 ರೂಪಾಯಿಗೆ ತಗೊಂಡ 80 ರೂಪಾಯಿಗೆ ಮಾರೋದು 20% ಪ್ರಾಫಿಟ್ ಅಂದ್ರೆ 100 ರೂಪಾಯಿಗೆ ತಗೊಂಡ 120ಕ್ಕೆ ಮಾರೋದು ಓಕೆ ಅದೇ ರೀತಿಯಾಗಿ 450 ರೂಪಾಯಿಗೆ ಏನು ಮಾಡಿದನವ ಸೇಲ್ ಮಾಡಿದನು 450 ರೂಪಾಯಿಗೆ ಏನು ಮಾಡಿದನ್ರಿ ಮಾರಿದನು ನಮಗೇನು ಕಂಡಿಡಿಂದರಿ ಕಾಸ್ಟ್ ಪ್ರೈಸ್ ಅದ್ರ ಕೆಳಗೆ ಎಕ್ಸ್ ಬರೀಬೇಕು ಎಕ್ಸ್ ಅಪೋಸಿಟ್ ಯಾವುದೈತಿ 90 ಕೆಳಗೆ ಬರೀರಿ ಉಳಿತು ಯಾವುದು 100 ಇಂಟು 450 ಈ ಜೀರೋ ಕ್ಯಾನ್ಸಲ್ ಆಯಿತು 9 ಒಂದ್ಲೆ 95ಲೆ 500ಲೆ ಎಷ್ಟು ರೀ 5 ಆ ಒಂದು ವಾಚ್ನ ಕಾಸ್ಟ್ ಪ್ರೈಸ್ ಎಷ್ಟಾಗಿರ್ತದೆ 500 ರೂಪೀಸ್ 10% ಲಾಸ್ ಏನು ಮಾಡಿದ್ದಾನೆ ರೀ 450ಕ್ಕೆ ಮಾರಿರ್ತಾನೆ ಅದೇ ರೀತಿಯಾಗಿ ಇವಾಗ ಮ್ಯಾಥ್ಸ್ ಸೆಕ್ಷನ್ ಮುಗೀತು ಮ್ಯಾಥ್ಸ್ ಒಳಗೆ 15ಕ್ಕೆ ನೀವು ಎಷ್ಟು ಕರೆಕ್ಟ್ ಆಗಿದಾವಂತ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೋದು ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಬರ್ತದೆ ಯಾವುದ್ರಿ ಲಾಜಿಕಲ್ ರೀಸನಿಂಗ್ ಸೊ ಇವಾಗ ಅದನ್ನು ಸ್ಟಾರ್ಟ್ ಮಾಡೋಣ ಓಕೆ ಏನದ ರೀ ಆ ಮಿಸ್ಸಿಂಗ್ ಟರ್ಮ್ ಅಂತ ಕೇಳಿದಾರೆ ಸೊ ಆನ್ಸರ್ ಅಂತೂ ನಾ ಹೇಳೋದಿಲ್ಲ ಆನ್ಸರ್ ನೀವೇ ಬಿಡಿಸ್ಬೇಕು ಆನ್ಸರ್ ಬಿಡ್ಸಕ್ಕೆ ನಾನು ಹಿಂಟ್ ಕೊಡ್ತೀನಿ ಯಾವ ರೀತಿ ಬಿಡಿಸ್ಬೇಕಂತ ಟಿಪ್ಸ್ ಹೇಳ್ತೀನಿ ಏನದ ರೀ 5760 960 ಕ್ವಶನ್ ಮಾರ್ಕ್ 48 16 8 ಈ ರೀತಿಯಾಗಿ ಯಾವುದೋ ಒಂದು ಸಿರೀಜು ಇಳಿಕೆ ಕ್ರಮ ಆಗಿತ್ತಂದ್ರೆ ಇಲ್ಲೇನು ಮಾಡಿರ್ತಾರ್ರಿ ಭಾಗಾಕಾರ ಅಥವಾ ಮೈನಸ್ ಮಾಡಿರ್ತಾರೆ ಏನು ಮಾಡಿರ್ತಾರೋ ಭಾಗಾಕಾರ ಅಥವಾ ಮೈನಸ್ಸು ನೀವು ಅದನ್ನು ಆನ್ಸರ್ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು
ನೆಕ್ಸ್ಟ್ ಕ್ವಶನ್ ನೋಡೋಣ. ಆಲ್ಮೋಸ್ಟ್ ನಾ ರೀಸನಿಂಗ್ ಯಾಕೆ ಬಿಡಿಸೋಲ್ಲ ಅಂದ್ರೆ ನಮ್ಮಲ್ಲಿ ಕೋಚಿಂಗ್ ಬಂದಂಥ ಪ್ರತಿಯೊಬ್ಬರು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ರೀಸನಿಂಗ್ 5 ಕ್ವಶನ್ ಟಚ್ ಮಾಡ್ತಾರೆ. ಮ್ಯಾಥ್ಸ್ ಡಿಫಿಕಲ್ಟ್ ಆಗ್ತಿರ್ತದೆ. ಸೊ ನೀವು ಕೂಡ ಏನು ಮಾಡಬೇಕು, ಮ್ಯಾಥ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಎರಡೂ ಕೂಡಿ ಒಂದು 15ರಿಂದ 16 ಕ್ವಶನ್ ಕವರ್ ಮಾಡ್ರೆ 100% ವಿಶ್ವಾಸದಿಂದ ಹೇಳ್ತೀನಿ ನೀವು ಕೂಡ ಅಗ್ನಿವೀರಾಗಿ ಸೆಲೆಕ್ಷನ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ ಏನದ, ಟಾಮ್ ಏನದ ರೀ, ಟಾಮ್ ಅಂದರೆ ಎಷ್ಟು ರೀ, 48 ಬರ್ದಾರ. ಎಷ್ಟು ಬರ್ದಾರ ರೀ, ಟಾಮ್ ಅಂದರೆ ಎಷ್ಟು ರೀ, 48. ನಿಮಗೆಲ್ಲ ಗುರ್ತದ. ಟಿ ಅಂದರೆ ಎಷ್ಟು ರೀ, ಟಿ ಅಂದರೆ ಎಷ್ಟು, ಓ ಅಂದರೆ ಎಷ್ಟು ರೀ, 15. ಎಮ್ ಅಂದರೆ ನಿಮ್ಗೆ ಗುರ್ತದ, ಟಿ ಅಂದರೆ ಗುರ್ತದ. ಇವನ್ನೆಲ್ಲ ಕೂಡಿಸಿದಾಗ ಎಷ್ಟಾಗಿದೆ ರೀ, 48. ಎಷ್ಟಾಗಿದೆ ರೀ, 48. ಅದೇ ರೀತಿಯಾಗಿ ಡಿಲ್ಕ್, DILK, ಡಿ ಅಂದರೆ ಎಷ್ಟು ರೀ, 4. ಡಿ ಅಂದರೆ ಎಷ್ಟು ರೀ, 4. ಫಾರ್ ಎಕ್ಸಾಂಪಲ್ ABCDEK. ಇ ಅಂದರೆ ಎಷ್ಟು ರೀ, 1. ಬಿ ಅಂದರೆ ಎಷ್ಟು ರೀ, 2. ಸಿ ಅಂದರೆ ಎಷ್ಟು ರೀ, 3. ಡಿ ಅಂದರೆ ಎಷ್ಟು, 4. ಇ ಅಂದರೆ ಎಷ್ಟು ರೀ, 5. ಈ ರೀತಿಯಾಗಿ ಬರೆದಿರ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ನೆನಪಿಟ್ಕೊಂಡು ಟ್ರಿಕ್ಸ್ ಅದ. ಈ ಜ್ಯೋತಿ, ಯಾವ ಜ್ಯೋತಿ, ಈ ಜ್ಯೋತಿ. ಇ ಅಂದರೆ ಎಷ್ಟು ರೀ, 5. ಜೆ ಅಂದರೆ ಎಷ್ಟು ರೀ, 10. ಓ ಅಂದರೆ ಎಷ್ಟು ರೀ, 15. ಟಿ ಅಂದರೆ ಎಷ್ಟು ರೀ, 20. ವಾಯ್ ಅಂದರೆ ಎಷ್ಟು ರೀ, 25. ಮಲ್ಟಿಪಲ್ ಆಫ್ 5. ಅದೇ ರೀತಿಯಾಗಿ ಇಲ್ಲಿ ಏನದ, ಎಮ್ ಅಂದರೆ ಎಷ್ಟು ಗುರ್ತದ ನಿಮಗೆ, ಟಿ ಅಂದರೆ ಎಷ್ಟು ರೀ, 20. ಟಿ ಅಂದರೆ ಎಷ್ಟು, 20. ಇವೆರಡೂ ಕೂಡಿಸಿದರೆ ಎಮ್ ಅಕ್ಷರವನ್ನು ಕೂಡಿಸಿದಾಗ ಎಷ್ಟಾಗಿದೆ, 48. ಅದೇ ರೀತಿಯಾಗಿ ಡಿಲ್ಕ್ ಅಂದರೆ ಎಷ್ಟಾಗಿರ್ತದೆ, 27. ನೀವು ಈ ಥರ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸ ಅದ. ಎಲ್ಲರೂ ಬೇಗ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಈ ಒಂದು ಕ್ವಶನ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ. ಏನು ಬರ್ದಿದ್ದಾರೆ ನೋಡ್ರಿ, DELHI, ಡೆಲ್ಲಿ ಅಂತಕ್ಕಂಥದ್ದನ್ನ ಏನಂತ ಬರ್ದಿದ್ದಾರೆ ಇವ್ರ ನೋಡ್ಬೋದು. ಏನಂತ ಬರ್ದಾರು, EFMIJ ಅಂತ ಬರ್ದಿದ್ದಾರೆ. ಏನಂತ ಬರ್ದಾರಿ, EFMIJ. ನೆಕ್ಸ್ಟ್ ನಮಗೇನು ಬರಿ ಅಂದಾರಿ, ಬಾಂಬೆ. ಏನು ಬರಿ ಅಂದರು, ಬಾಂಬೆ, BOMBAY. ಸೊ ಐ ಆಗಣ ಯಾವ್ದು ಬರ್ತೈತಿ, ಜೆ ಬರ್ತೈತಿ. ಎಚ್ ಆಗಣ ಯಾವ್ದು ಬರ್ತೈತಿ, ಐ ಬರ್ತೈತಿ. ಎಲ್ ಆಗಣ ಯಾವ್ದು ಬರ್ತೈತಿ, ಎಮ್ ಬರ್ತೈತಿ. ಇ ಆಗಣ ಎಫ್, ಡಿ ಆಗಣ ಇ ಬರ್ತದೆ. ಸೊ ಎಲ್ಲ ಕಡೆ ಏನಾಗಿದೆ ರೀ, +1. ಏನಾಗಿದೆ, +1. ಅದೇ ರೀತಿಯಾಗಿ ಬಿಗೆ +1 ಮಾಡ್ರೆ ಏನಾಗ್ತದೆ, ಸಿ ಆಗ್ತದೆ. ಫಸ್ಟ್ ಆಪ್ಷನ್ ಏನಿರಬೇಕು, ಸಿ ಇರಬೇಕು. ಸಿ ಇರ್ತಕ್ಕಂಥ ಆಪ್ಷನ್ ಯಾವ್ದು, ಆಪ್ಷನ್ ಎ ಒಂದಾದ. ಸೊ ಇಷ್ಟು ಈಸಿಯಾಗಿ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ ಏನದ, ಹ್ಯಾಟ್, ಹೆಡ್. ತಲೆಗೆ ಏನು ಮಾಡ್ತೀವಿ ನಾವು, ಹ್ಯಾಟ್ ಹಾಕ್ತೀವಿ. ಅದಾಗಿ ಸ್ಪೆಕ್ಟ್ಲೆಸ್, ಸ್ಪೆಕ್ಟ್ ಎಲ್ಲಿ ಹಾಕ್ತೀವಿ, ಕಣ್ಣಿಗೆ. ನಾನು ಹಾಕಿದ್ದೇನು, ಸ್ಪೆಕ್ಟ್ ಎಲ್ಲಿ ಹಾಕ್ತೀವಿ, ಕಣ್ಣಿಗೆ. ನೆಕ್ಸ್ಟ್ 10, 16, 21, 25. ಸಿರೀಸ್ ಏನಾಗಿದೆ, ಏರಿಕೆ ಕ್ರಮ ಆಗಿರ್ತದೆ. ಪ್ಲಸ್ಸು ಅಥವಾ ಗುಣಾಕಾರ ಮಾಡಿರ್ತಾರೆ. ಮಿಸ್ ಮಾಡಲ್ದ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು, ಎಲ್ಲ ಕ್ವಶನ್ಗಳು ತಿಳಿದಿದ್ದು, ಎಲ್ಲ ಸಬ್ಜೆಕ್ಟು ನಿಮ್ಗೆ ಇಂಟ್ರೆಸ್ಟಿಂಗ್ ಬರೋಂಗಿದ್ದು ಅಂದ್ರೆ ಮಿಸ್ ಮಾಡಲ್ದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡಲ್ದ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಬೇಕು. ಪ್ರತಿಯೊಂದು ಜಾಗದಾಗೂ, ಪ್ರತಿಯೊಂದು ಗ್ರೂಪ್ ಒಳಗೂ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಒಳಗೆ ಎಲ್ಲ ಕಡೆಯೂ ಸ್ಟೇಟಸ್ ಹಾಕಿ ನಮ್ಮ ಒಂದು ಚಾನಲ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಪರಿಚಯ ಮಾಡಿಕೊಡಿ. ಜೈ ಹಿಂದ್.